Hello students, welcome to the Namala Excellence IAS Academy. I am Rashmi and today let us analyze very important topics for your prelims and mains perspective. And firstly ಏನು ಅಂತಂದ್ರೆ ಮಣಿಪುರ್ ಇನ್ಸಿಡೆಂಟ್ ನಾವು ನಿನ್ನೆನೂ ಕೂಡ ಓದ್ಕೊಂಡ ಬಂದಿದ್ದೀವಿ ಹೌದಾ. ಈ ಮೀಟಿ ಗ್ರೂಪ್ ಆ್ಯಂಡ್ ಕೂಕಿ ಗ್ರೂಪ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಯು ಕ್ಯಾನ್ ಜಸ್ಟ್ ವಾಚ್ ದ ಪ್ರೀವಿಯಸ್ ಸೆಷನ್ ಆ್ಯಂಡ್ ಆಲ್ಸೋ ಟುಡೇ ದಿ ಗವರ್ಮೆಂಟ್, ದಿ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್, ದೇ ಆರ್ ಜಾಯ್ನಿಂಗ್ ದ ಹ್ಯಾಂಡ್ಸ್ ಫಾರ್ ದಿ ಪೀಸ್ ಟಾಕ್ ಅಗ್ರಿಮೆಂಟ್ಸ್ ವಿತ್ ದಿಸ್ ಕೂಕಿ ಝೂ ಗ್ರೂಪ್. ಅದು ಏನಾಗ್ತಾ ಇದೆ ಬೆಳವಣಿಗೆಗಳು ಅದ್ರ ಬಗ್ಗೆ ನೋಡೋಣ. ದ ನೆಕ್ಸ್ಟ್ ಈಸ್ ರಿಗಾರ್ಡಿಂಗ್ ದ PM ಟು ವಿಸಿಟ್ ಸಿಪ್ರಸ್ ಆ್ಯಂಡ್ ಆಲ್ಸೋ ದಿ ಕ್ರೊಯೇಷಿಯಾ ಡ್ಯೂರಿಂಗ್ ದ ಟ್ರಿಪ್ ಆಫ್ ಕ್ಯಾನಡಾ. ಆಲ್ರೆಡಿ G7ಗೆ ಅಂತ ಏನು ಮಾಡಿದೆ, ಕೆನಡಾ PM ಹ್ಯಾಸ್ ಇನ್ವೈಟೆಡ್ ನರೇಂದ್ರ ಮೋದಿ ಹೌದಾ. ಅಲ್ಲೇ ಏನು ಅಂತಂದ್ರೆ ಡ್ಯೂರಿಂಗ್ ದ ವಿಸಿಟ್ ಏನು ಮಾಡ್ತಾ ಇದ್ದಾರೆ, ಸಿಪ್ರಸ್ ಆ್ಯಂಡ್ ಕ್ರೊಯೇಷಿಯಾ ಒಂದು ಕಂಟ್ರಿಗೂ ಕೂಡ ವಿಸಿಟ್ ಕೊಡ್ತಾ ಇದ್ದಾರೆ. ಕ್ರೊಯೇಷಿಯಾ ಅಂತ ಕೆಲವೊಂದಿಷ್ಟು ಜನರು ಪ್ರೊನೌನ್ಸ್ ಮಾಡ್ತಾರೆ, ಬಟ್ ಕ್ರೊಯೇಷಿಯಾ ಅಂತ ಕೂಡ ಕರಿತೀವಿ. ಓಕೆ, ಲೆಟ್ಸ್ ಅನಲೈಸ್ ದ ನೆಕ್ಸ್ಟ್ ಟಾಪಿಕ್ ರಿಗಾರ್ಡಿಂಗ್ ದ ನ್ಯೂ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲ್ ಅಟ್ ರಾಜಸ್ಥಾನ್. ಇದೇನಂತಂದ್ರೆ ರಾಜಸ್ಥಾನಲ್ಲಿ 99.4% ಆಫ್ ದಿ ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ದೇರ್ ಅಗ್ರಿಕಲ್ಚರ್ ಲ್ಯಾಂಡ್ ಆರ್ ಡಿಪೆಂಡೆಂಟ್ ಆನ್ ದಿ ಗ್ರೌಂಡ್ ವಾಟರ್ ಇಟ್ ಸೆಲ್ಫ್. ಬಟ್ ಏನು ಅಂದರೆ ಒಂದು ಹೊಸ ಟೆಕ್ನಾಲಜಿ, ಬಟ್ ಇವನ್ ದೋ ದಟ್ ಈಸ್ ಅ ಓಲ್ಡ್ ಟೆಕ್ನಾಲಜಿ ಇನ್ ಸದರ್ನ್ ಸ್ಟೇಟ್ಸ್, ಅಲ್ಲಿ ಇವಾಗ ಹೊಸ ಟೆಕ್ನಾಲಜಿ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಲೆಟ್ ಅಸ್ ಅನಲೈಸ್ ದ್ಯಾಟ್ ಆಲ್ಸೋ. ದ ನೆಕ್ಸ್ಟ್ ಈಸ್ Axiom 4 ಮಿಷನ್ ಆಫ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದೇನಾಗ್ತಾ ಇದೆ, ಇಟ್ ವಾಸ್ ಬಿನ್ ಪೋಸ್ಟ್ಪಾಂಡ್. June 10th ಅದು ಏನಾಗಬೇಕಿತ್ತು, ಲಾಂಚ್ ಆಗಬೇಕಿತ್ತು, ಬಟ್ ಡ್ಯೂ ಟು ದ ವೆದರ್ ಫೋರ್ಕಾಸ್ಟ್ನಲ್ಲಿ ಒಂದು ಏನು ಅಂದರೆ ವಿಂಡ್ ತುಂಬ ಜಾಸ್ತಿ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಇಟ್ ವಾಸ್ ಬಿನ್ ಪೋಸ್ಟ್ಪಾಂಡ್ ಫಾರ್ ಟುಮಾರೋ. ಓಕೆ, June 10th ಅದನ್ನು June 11th ಏನು ಮಾಡ್ತಾರೆ ಅದನ್ನು ಮತ್ತೆ ಲಾಂಚ್ ಮಾಡಬೇಕು ಅಂತೇಳಿ NASA is planning now. The next, okay, the very important topic, that is a government, that is central government and also the state government, they are planning that Kuki Zoo groups should be come to the agreement regarding the whatever the violence, whatever it is happening in the Manipur, ಅದರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಬೇಕು ಅಂತ ಹೇಳಿ ನಾವು ದೇ ಆರ್ ಪ್ಲಾನಿಂಗ್. ಓಕೆ, ದ್ಯಾಟ್ ಡಿಸ್ಕಸ್ SOO ಅಂದರೆ ಸಸ್ಪೆನ್ಷನ್ ಆಫ್ ಆಪರೇಷನ್ ಅಂತ ಹೇಳಿ. ದ ಸಸ್ಪೆನ್ಷನ್ ಆಫ್ ಆಪರೇಷನ್ ರೂಲ್ಸ್, ಅದರ ಮೂಲಕ ಏನು ಮಾಡಬೇಕು ಅಂದರೆ ಪೀಸ್ ಟಾಕ್ಸ್ಗಳನ್ನು ಹೆಲ್ಡ್ ಅಪ್ ಮಾಡಬೇಕು ಅಂತ ಹೇಳಿ ದೇ ಆರ್ ಪ್ಲಾನಿಂಗ್. ಓಕೆ, ಲೆಟ್ ಅಸ್ ಅನಲೈಸ್ ಇನ್ ಡೀಟೇಲ್. See, the Union Home Minister, okay, the Union Home Ministry officials on Monday they have discussed. What they have discussed is that they wanted to have this suspension of operation agreement tie up ಮಾಡ್ಕೊಳ್ಬೇಕು ಅಂತ ಹೇಳಿ they are planning with a Kuki Zoo. Let us analyze in detail. Here ಏನು ಅಂತಂದ್ರೆ there will be a peace talk or peace agreement. What is this peace agreement is that here the central government, the state government and also the Kuki Zoo group all will negotiate in this meeting. Okay, ಅದರ ಹೆಸರು ಏನಂದ್ರೆ ಸಸ್ಪೆನ್ಷನ್ ಆಫ್ ಆಪರೇಷನ್ ಅಂತ ಹೇಳಿ. ಸಸ್ಪೆನ್ಷನ್ ಆಫ್ ಆಪರೇಷನ್, SOO ಅಂತ ಹೇಳಿ. ಓಕೆ, SOO. This SOO, this is not only a first kind of operation here. 2008 ಅಲ್ಲಿನೂ ಕೂಡ ಆಗಿತ್ತು. ಓಕೆ, ಈ ಥರನೇ ಒಂದು ಅಗ್ರಿಮೆಂಟ್ ಯಾರ ಜೊತೆ, ಕೂಕಿ ಝೂ ಗ್ರೂಪ್ ಜೊತೆ. ಸಿನ್ಸ್ ಫ್ರಮ್ 2008 ಇಂದ 2023 ವರೆಗೂ ಏನು ಅಂತಂದ್ರೆ ಪೀಸ್ ಟಾಕ್ ಆಗಿತ್ತು. ಬಟ್ ರೀಸೆಂಟ್ಲಿ ಸಿನ್ಸ್ ಫ್ರಮ್ 2 years ಬ್ಯಾಕ್ ಇಂದ ಏನಾಗ್ತಾ ಇದೆ, ದೇರ್ ಇಸ್ ಅ ಲಾಟ್ ಆಫ್ ವೈಲೆನ್ಸ್ ಬಿಟ್ವೀನ್ ದ ಕೂಕಿ ಗ್ರೂಪ್ ಆಗಿರಲಿ, ಈ ಒಂದು ಮೀಟಿ ಗ್ರೂಪ್ ಆಗಿರಲಿ, ವಿತ್ ದಿ ಗವರ್ಮೆಂಟ್ ಅಫಿಷಿಯಲ್ಸ್ ಜೊತೆ. ಆ್ಯಂಡ್ ನಾವು ಇವಾಗ ಏನು ಮಾಡ್ತಾ ಇದ್ದಾರೆ, ದೇ ವಿಲ್ ಬಿ ಪೀಸ್ ಟಾಕ್ ಅಗ್ರಿಮೆಂಟ್ ವಿತ್ ದೀಸ್ ಪೀಪಲ್. ಓಕೆ, ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅಂತ ಕೂಡ ಕರಿತೀವಿ. ಓಕೆ, ಟ್ರೈ ಪಾರ್ಟಿ ಅಗ್ರಿಮೆಂಟ್ ಆರ್ ಟ್ರೈಪಾರ್ಟಿಯೇಟ್ ಅಂತ ಕೂಡ ಕರಿತೀವಿ. ದಿಸ್ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ನಲ್ಲಿ ಏನಂದರೆ, ಟ್ರೈ ಅಂದ್ರೆ ಏನು, 3. All these 3 people, they will held the meeting and in that meeting they will just tell about their own demands. ಏನೇನು ಡಿಮಾಂಡ್ಗಳಿದೆ ಅದನ್ನು ಹೇಳ್ಕೊಳ್ತಾರೆ and they will negotiate. By negotiating that, then they will sign up for this peace agreement that is called as suspension of operation ಅಂತ ಹೇಳಿ. ಏನಿದೆ ಡಿಮಾಂಡ್ ಫಾರ್ ದಿ ಗೌರ್ಮೆಂಟ್ಗಳ ಡಿಮಾಂಡ್ ಏನಿದೆ ಅಂತಂದರೆ, ದೀಸ್ ಪೀಪಲ್ ಶುಡ್ ನಾಟ್ ಬಿ ವೈಲೆಂಟ್, ದೇ ಶುಡ್ ನಾಟ್ ಆಕ್ಟ್ ಅಗೇನ್ಸ್ಟ್ ದಿ
ಗೌರ್ಮೆಂಟ್ ಅಫಿಷಿಯಲ್ಸ್ ಪ್ಯಾರಾಮಿಲಿಟರಿ ಅವ್ರ ಫೋರ್ಸ್ ಮೇಲೆ ಕಲ್ ತೂರೋದು ಅಥವಾ ವೈಲೆನ್ಸ್ ಮಾಡೋದು ಅವ್ರ ಪೊಲೀಸ್ ಅಫಿಷಿಯಲ್ಸ್ ಮೇಲೆ ಕಲ್ ತೂರೋದು ವೈಲೆನ್ಸ್ ಮಾಡೋದು ಈ ಥರ ಮಾಡಬೇಡಿ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಇವ್ರಿಗೆ. ಕುಕೀಸ್ ಝೂ ಗ್ರೂಪ್, they are against the government, they are against the government officials, and in order to just reduce that kind of violence they wanted to have the peace talk agreement with this Kuki Zoo group. And also ಇದರ ಜೊತೆಗೆ ಏನು ಅಂತಂದ್ರೆ ಇನ್ನೊಂದಿಷ್ಟು ಡಿಮಾಂಡ್ಗಳಿದೆ. ಏನು ಅಂತಂದ್ರೆ ದೀಸ್ Kuki Zoo group they should surrender the weapons for the government. ಆಲ್ರೆಡಿ ಏನು ಅಂತಂದ್ರೆ ಈ ಪೊಲೀಸ್ ಅಫಿಷಿಯಲ್ಸ್ ಅವ್ರದ್ದು ಕೆಲವೊಂದಿಷ್ಟು ವೆಪನ್ಸ್ಗಳನ್ನ ಏನು ಮಾಡಿದಾರೆ ಅಂದ್ರೆ ಲೂಟ್ ಮಾಡಿದ್ದಾರೆ. ದೇ ಹ್ಯಾವ್ ಲೂಟೆಡ್ ದಿ ಪೊಲೀಸ್ ವೆಪನ್ಸ್. ಓಕೆ, ಆಲ್ ದೀಸ್ ವೆಪನ್ಸ್ಗಳನ್ನ ಏನು ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಲೂಟ್ ಮಾಡಿಕೊಂಡು ದೀಸ್ ಪೀಪಲ್ ಆರ್ ಯೂಸಿಂಗ್ ದ್ಯಾಟ್ ಫಾರ್ ವೈಲೆನ್ಸ್ ಪರ್ಪಸ್. ಅದನ್ನೇ ಸರೆಂಡರ್ ಮಾಡಿ ಆ್ಯಂಡ್ ಆಲ್ಸೋ ಡೋಂಟ್ ಫೈಟ್ ವಿತ್ ದಿ ಅಫಿಷಿಯಲ್ಸ್, ಗೌರ್ಮೆಂಟ್ ಅಫಿಷಿಯಲ್ಸ್, ಸ್ಪೆಷಲಿ ದ ಪ್ಯಾರಾಮಿಲಿಟರಿ ಫೋರ್ಸ್ ಆಗಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಏನು ಅಂತಂದ್ರೆ ವೈಲೆನ್ಸ್ ಮಾಡಬೇಡಿ, ದೇರ್ ಶುಡ್ ನಾಟ್ ಬಿ ಅ ವೈಲೆನ್ಸ್ ಅಂತ ಹೇಳಿ. ದಟ್ ಈಸ್ ವೈ ದೇರ್ ಈಸ್ ಅ ಪೀಸ್ ಟಾಕ್ಸ್ ನಾವು. ಬಟ್ ಇವ್ರ ಡಿಮಾಂಡ್ ಏನಿದೆ ಅಂತಂದ್ರೆ ದೀಸ್ ಪೀಪಲ್ಸ್ ಡಿಮಾಂಡ್ ಈಸ್ ದ್ಯಾಟ್ ದೇ ವಾಂಟೆಡ್ ಅ ಯೂನಿಯನ್ ಟೆರಿಟರಿ ಇನ್ ದೇರ್ ಪ್ಲೇಸ್ ಆರ್ ದೇ ವಾಂಟೆಡ್ ಅ ಅಟಾನಮಸ್ ಡಿಸ್ಟ್ರಿಕ್ಟ್. ಒಂದು ಅಟಾನಮಸ್ ಡಿಸ್ಟ್ರಿಕ್ಟ್ ಆಗಿ ನಮಗೆ ನಮ್ಮ ಗುಂಪಿಗೊಂದು ಕೊಡಿ ಅಂತ ಹೇಳಿ ದೇ ಆರ್ ಆಸ್ಕಿಂಗ್, ದೇ ಆರ್ ಫೋರ್ಸಿಂಗ್ ಫಾರ್ ದಿ ಗವರ್ಮೆಂಟ್. ಮಣಿಪುರ್ ಅನ್ನೋದು ಒಂದು ತುಂಬಾ ಚಿಕ್ಕ ಸ್ಟೇಟ್, ಅದು ಅದರಲ್ಲೇ ದೀಸ್ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ದಿ ಯೂನಿಯನ್ ಟೆರಿಟರಿ. ಒಂದು ಯೂನಿಯನ್ ಟೆರಿಟರಿ ಆಗಿ ನಮಗೆ ಒಂದು ಮಾಡಿಕೊಡಿ ಅಂತ ಹೇಳಿ. ಆ್ಯಂಡ್ ವಿ ವಿಲ್ ಬಿಕಮ್ ಆಟೋನಮಸ್ ಡಿಸ್ಟ್ರಿಕ್ಟ್ ಆ್ಯಂಡ್ ವಿ ವಿಲ್ ಕ್ರಿಯೇಟ್ ಅವರ್ ಓನ್ ಲಾಸ್ ರಿಗಾರ್ಡಿಂಗ್ ದಿ ಎಕ್ಸಿಕ್ಯೂಟಿವ್ ಆಗಿರಲಿ, ಜುಡಿಷಿಯರಿ ಆಗಿರಲಿ ಆ್ಯಂಡ್ ಆಲ್ಸೋ ಲೆಜಿಸ್ಲೇಚರ್ ಬಗ್ಗೆ ಆಗಿರಲಿ. ವಿ ವಿಲ್ ಹ್ಯಾವ್ ಅವರ್ ಓನ್ ಯೂನಿಯನ್ ಟೆರಿಟರಿ. And by having the own union territory, we wanted a legislative seat there as well. ಲೆಜಿಸ್ಲೇಟಿವ್ ಸೀಟ್ಸ್ಗಳನ್ನ ಕೂಡ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಫಾರ್ ದೀಸ್ ಪೀಪಲ್. ಯೂನಿಯನ್ ಟೆರಿಟರಿ ಮಾಡಿಬಿಟ್ಟು ಅಲ್ಲೇನು ಮಾಡಬೇಕು, ದೇ ಆರ್ ಆಸ್ಕಿಂಗ್ ಫಾರ್ ಲೆಜಿಸ್ಲೇಟಿವ್ ಸೀಟ್ಸ್. ಓಕೆ, ವೈ? ಬಿಕಾಸ್ ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದಿಸ್ ಗ್ರೂಪ್ ಇನ್ ದ ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟೇಷನ್ ಬೇಕಲ್ವಾ. ದಟ್ ಈಸ್ ವೈ ದೀಸ್ ಪೀಪಲ್ ಆರ್ ಡಿಮಾಂಡಿಂಗ್ ಟು ಹ್ಯಾವ್ ಅ ಯೂನಿಯನ್ ಟೆರಿಟರಿ ಅಲಾಂಗ್ ವಿತ್ ದೇ ವಾಂಟೆಡ್ ಅ legislative seats in the parliament as well in order to represent this Kuki Zoo group. ಇದು ಒಂದು ಡಿಮಾಂಡ್ಗಳಿದೆ. ಅಲಾಂಗ್ ವಿತ್ ದ್ಯಾಟ್ ಕೆಲವೊಂದಿಷ್ಟು ಪ್ರಿವಿಲೇಜಸ್ನ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಲೆಟ್ ಅಸ್ ಅನಲೈಸ್ ಹಿಯರ್ ಇನ್ ದಿಸ್ ಆರ್ಟಿಕಲ್. See here, already there was a talk with the government and also Kuki Zoo group since from 2008. ಇದು ನೆನ್ನೆ ಮೊನ್ನದಲ್ಲ. ಓಕೆ, since from 2008 ಇಂದ ಏನು ಮಾಡ್ತಾರೆ, there is a peace talks also. But this suspension of operation ಇದೆ ಅಲ್ವಾ, this suspension of operation that will be for 1 year. 1 year ವರೆಗೂ ಏನು ಮಾಡಿ ಅಂತಂದ್ರೆ ಪೀಸ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಅಗ್ರಿಮೆಂಟ್. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಕುಕಿ ಝೂ ಗ್ರೂಪ್, 3 ಗ್ರೂಪ್ಗಳು ಏನು ಮಾಡ್ಕೊಳ್ತಾವೆ ಅಂತಂದ್ರೆ ನೆಗೋಷಿಯೇಷನ್ ಮೂಲಕ ದೀಸ್ ಪೀಪಲ್ ವಾಂಟೆಡ್ ಟು ಹ್ಯಾವ್ ಒನ್ ಅಗ್ರಿಮೆಂಟ್. ಬಟ್ ಆ ಅಗ್ರಿಮೆಂಟ್ ಎಷ್ಟು ವರ್ಷಗಳು ಇರ್ತದೆ ಅಂತಂದ್ರೆ ದಟ್ ಅಗ್ರಿಮೆಂಟ್ ಈಸ್ ಫಾರ್ 1 year ಆ್ಯಂಡ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆಸ್ ವೆಲ್. ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡುವಂಥ ಚಾನ್ಸಸ್ ಇರ್ತದೆ. ಬಟ್ ರೈಟ್ ನೌ ದೇ ವಾಂಟೆಡ್ ಟು ಡೂ ಇಟ್ ಫಾರ್ 1 year ಅಟ್ ಲೀಸ್ಟ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಈಸ್ see here, as we can see here, and also they wanted to see here. This is one of the important paragraph where you will see that the official added that the opening of national highways for free movement of vehicles from meaty areas. ಏನಾಗ್ತಿತ್ತು ಅಂದರೆ ಆಲ್ರೆಡಿ ನ್ಯಾಷನಲ್ ಹೈವೇಸ್ನ ತಡೆಗಟ್ಟಿದ್ರು. ನ್ಯಾಷನಲ್ ಹೈವೇಸ್ಗಳೇ ಕ್ಲೋಸ್ ಆಗಿಬಿಟ್ಟಿದ್ವು. ನ್ಯಾಷನಲ್ ಹೈವೇ 2 ಆ್ಯಂಡ್ ನ್ಯಾಷನಲ್ ಹೈವೇ 37. See here, the national highways 2 and 37 was been closed. Again, now they wanted to open for the trading purpose in order to movement of the vehicles also. Transportation ಮಾಡಬೇಕಲ್ವಾ ಇವಾಗ ಗೂಡ್ಸ್ಗಳನ್ನ. ದಟ್ ಈಸ್ ವೈ ನೌ ದೇ ಆರ್ ಪ್ಲಾನಿಂಗ್ ಟು ಓಪನ್ ಅಗೇನ್ ದೀಸ್ ನ್ಯಾಷನಲ್ ಹೈವೇಸ್. ದೀಸ್ ಹೈವೇಸ್ ವೇರ್ ಬ್ಲಾಕ್ಡ್. ಓಕೆ, ಏನಕ್ಕೆ? ಬಿಕಾಸ್ ದೇರ್ ವಾಸ್ ಲಾಟ್ ಆಫ್ ವೈಲೆನ್ಸ್ ಫ್ರಮ್ ದಿ ಕೂಕಿ ಝೂ ಗ್ರೂಪ್ ಆಗಿರಲಿ, ಮೀಟಿ ಗ್ರೂಪ್ ಆಗಿರಲಿ. ಅದಕ್ಕೆ ಏನು ಮಾಡಿದ್ರು ಅಂತಂದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಈ ನ್ಯಾಷನಲ್ ಹೈವೇಸ್ 2 and 3ನ ಏನಾದರೂ ಅಲ್ಲಿ ಓಪನ್ ಆಗೇ ಇತ್ತು ಅಂತಂದ್ರೆ ದೀಸ್ ಪೀಪಲ್ ಮೈಟ್ ಅಟ್ಯಾಕ್ ಫಾರ್ ದ ಅದರ್ ಸ್ಟ್ರೇಂಜರ್ಸ್ ಹೂ ಆರ್ ಟ್ರಾವೆಲಿಂಗ್ ಆನ್ ದಟ್ ರೋಡ್.
ಹೌದಾ, ಬೇರೆ ಬೇರೆ ವೆಹಿಕಲ್ಸ್ಗಳನ್ನು ಡ್ಯಾಮೇಜ್ ಮಾಡುವಂಥ ಒಂದು ಹಂತ ಬರಬಾರ್ದು ಅಂತೇಳಿ ದಟ್ಸ್ ವೈ ದೇ ಹ್ಯಾವ್ ಟುಕ್ ದ ಪ್ರಿಕಾಷನ್ ಆಸ್ ವೆಲ್. ಓಕೆ, ಇವೆಲ್ಲವನ್ನ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿಚ್ ಕನೆಕ್ಟ್ ದಿ ಲ್ಯಾಂಡ್ ಲಾಕ್ಡ್ ಇಂಪಾಲ್ ವ್ಯಾಲಿ. ಓಕೆ, ಈ ಲ್ಯಾಂಡ್ ಲಾಕ್ ಸಿ ದೀಸ್ ನ್ಯಾಷನಲ್ ಹೈವೇಸ್ that will connect the Impal Valley. And Impal Valley ಇಂದ ಎಲ್ಲಿ ಕನೆಕ್ಟ್ ಆಗ್ತದೆ? And from the Impal Valley it will connect for the Nagaland and Assam as well. ನೋಡಿ, ನ್ಯಾಷನಲ್ ಹೈವೇಸ್ಗಳು ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಂಗೆ ಕನೆಕ್ಷನ್ ಇದೆ. ದಟ್ ಈಸ್ ವೈ ದೀಸ್ ಹೈವೇಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸಪ್ಲೈಯಿಂಗ್ ದ ಎಸೆನ್ಷಿಯಲ್ ಗೂಡ್ಸ್ಗಳನ್ನ ಸಪ್ಲೈ ಮಾಡಬೇಕಲ್ವಾ? ದಟ್ ಈಸ್ ವೈ ಇಟ್ ಈಸ್ ನೆಸೆಸರಿ. ಹೌದಾ, ಮಣಿಪುರ್ನಲ್ಲಿ ಇರುವಂಥ ಈ ನ್ಯಾಷನಲ್ ಹೈವೇಸ್ಗಳನ್ನ ಬ್ಲಾಕ್ ಮಾಡಿದ್ರೆ ನಾಗಾಲ್ಯಾಂಡ್, ಅಸ್ಸಾಂಗೆ ಏನಾಗ್ತದೆ, ಅಲ್ಲಿ ಕೂಡ ಇನ್ಫ್ಲೇಷನ್ ಆಗ್ತದೆ ಜಾಸ್ತಿ. ಏನಕ್ಕೆ? ಡಿಮಾಂಡ್ ಆಫ್ ಗೂಡ್ಸ್ ವಿಲ್ ಬಿ ವೆರಿ ಹೈಯರ್. ತುಂಬ ಜಾಸ್ತಿ ಡಿಮಾಂಡ್ ಆಗಿತ್ತು ಗೂಡ್ಸ್ಗಳು, ಇದೆಲ್ಲ ಈ ಥರ ಬ್ಲಾಕ್ ಆಗಿ ಅಂತಂದ್ರೆ ಅಲ್ಲಿ ಎಸೆನ್ಷಿಯಲ್ ಗೂಡ್ಸ್ಗಳು ಬೇಕಲ್ವಾ ನಾಗಾಲ್ಯಾಂಡ್, ಅಸ್ಸಾಂನಲ್ಲಿ. ದಟ್ ಈಸ್ ವೈ ನೌ ದೇ ಹ್ಯಾವ್ ಓಪನ್ ದೀಸ್ ಕೈಂಡ್ಸ್ ಆಫ್ ನ್ಯಾಷನಲ್ ಹೈವೇಸ್. ಆ್ಯಂಡ್ see the talks that were affected due to the May 2023 ethnic violence. As I told, ethnic violence it is between the Meitei group and also Kuki group. ಎರಡು ಗ್ರೂಪ್ಗಳು ಏನಾಗ್ತಿತ್ತು, ತುಂಬ ಘರ್ಷಣೆ ಇತ್ತು. ದೇರ್ ಇಸ್ ಲಾಟ್ ಆಫ್ ಫ್ರಿಕ್ಷನ್ ಆಲ್ಸೋ ಸಿನ್ಸ್ ಫ್ರಮ್ 2023. ಅದಕ್ಕೆ ಏನು ಅಂತಂದರೆ ನಾವು ಬಿಕಾಸ್ ಇನ್ ಆರ್ಡರ್ ಟು ಕಾನ್ಸ್ಟಿಟ್ಯೂಷನ್ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದ್ದಕ್ಕೆ, ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಬ್ರೇಕ್ ಡೌನ್ ಆಗಿದ್ದಕ್ಕೆ ಮಣಿಪುರ್ನಲ್ಲಿ ಏನು ಬಂತು, ಪ್ರೆಸಿಡೆಂಟ್ಸ್ ರೂಲ್ ಬಂತು. ಇನ್ ಆರ್ಡರ್ ಟು have this president's rule, okay, since from and here president's rule allella kuda ide. President's rule iddidಕ್ಕೆ ಅದಕ್ಕೆ what next and when we should have the elections also ಅಂತ ಹೇಳಿ they are right now they are discussing as well. ಮೊದಲು ಏನು, they should maintain law and order. After maintaining law and order only the elections will be conducted there. Okay, this is regarding this article. Okay, see here, as I was telling here, the insurgent group that is Kuki Zoo. ಬರೀ ಇದು ಒಂದೇ ಇಲ್ಲ, ಕೂಕಿ ಝೂ ಅನ್ನೋಂಥದ್ದು ತುಂಬ ಇದೆ, ಸಾಕಷ್ಟಿದೆ. ಕೂಕಿ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗುವಂಥ ಸಾಕಷ್ಟು ಇನ್ಸರ್ಜೆಂಟ್ ಗ್ರೂಪ್ಸ್ಗಳಿದೆ, ಮಿಲಿಟೆಂಟ್ಸ್ ಅಂತ ಕೂಡ ಕರಿತೀವಿ. ದೀಸ್ ಮಿಲಿಟೆಂಟ್ಸ್ ಗ್ರೂಪ್ ದೇರ್ ವಾಂಟೆಡ್ ಆರ್ ದೇ ಹ್ಯಾವಿಂಗ್ ದ ಡಿಮಾಂಡ್ ಆಫ್ ಯೂನಿಯನ್ ಟೆರಿಟರಿ ವಿತ್ ದ ಲೆಜಿಸ್ಲೇಚರ್. ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು. ಓಕೆ, ಆ್ಯಂಡ್ ದೀಸ್ ಆರ್ ಆಲ್ ದಿ ಪಾಯಿಂಟ್ಸ್ ದ್ಯಾಟ್ ಯು ಕ್ಯಾನ್ ಜಸ್ಟ್ ಸ್ಟಡಿ. This is regarding this article. And especially ಏನು ಅಂತಂದರೆ now they wanted to bring the normalcy in the day-to-day life. That is why there is a peace talk called as SOS ಅಂತ ಹೇಳಿ. This might be your prelims question as well. Suspension of operation was held in which state ಅಂತ ಅಂದರೆ it is Manipur, regarding with that too for the Kuki Zoo group ಅಂತ ಹೇಳಿ. Okay, you should know all this. ಪ್ರಿಲಿಮ್ಸ್ನಲ್ಲಿ ಕೇಳುವಂಥ ಚಾನ್ಸಸ್ ಇದೆ. Consider the following statements nalli. Next is PM to visit Cyprus and Croatia during his trip to Canada. Okay. See here, recently the PM of Canada, the Prime Minister of Canada, has invited the PM of India, that is Narendra Modi, for the G7 summit. Innenu G7 summit hatrane bantu. Okay, during his visit he will visit these countries. Okay, the Cyprus and Croatia. Cyprus and Croatiaಗೆ ಇಂಡಿಯಾ ಜೊತೆ ಏನು ರಿಲೇಷನ್ಶಿಪ್ ಇದೆ, ಒಂದು ಒಳ್ಳೆ ರಿಲೇಷನ್ಶಿಪ್ ಯಾವ ಥರ ಇದೆ ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ಇನ್ ಡೀಟೇಲ್. ಫಸ್ಟ್ಲಿ ವಿ ಶುಡ್ ನೋ ದ ಮ್ಯಾಪ್. ಓಕೆ, ಫಸ್ಟ್ಲಿ ಮ್ಯಾಪ್ನ ನೋಡೋಣ. ಸಿ ಲೆಟ್ ಮಿ ಶೋ ಯು ದ ಮ್ಯಾಪ್. ಓಕೆ, ಹಿಯರ್ ಏನಕ್ಕೆ ನರೇಂದ್ರ ಮೋದಿ ಅವರು ಈ ಒಂದು ಸಿಪ್ರಸ್ಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ, ಸಿ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್ ಓಪನ್ಲಿ ದಿಸ್ ಟರ್ಕಿ ವಾಸ್ ಸಪೋರ್ಟೆಡ್ ದಿ ಪಾಕಿಸ್ತಾನ್. ಹೌದಾ, ಪಾಕಿಸ್ತಾನಿ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ಟರ್ಕಿ ನಿಂತ್ಕೊಳ್ತು. ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನಾವು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಿ ಈಸ್ ಗೋಯಿಂಗ್ ಫಾರ್ ಅ ವಿಸಿಟಿಂಗ್ ದಿಸ್ ಸಿಪ್ರಸ್. ಸಿಪ್ರಸ್ ಅದು ಎಲ್ಲಿದೆ ಅಂತಂದರೆ ಇಟ್ ಈಸ್ ದ ನೇಬರಿಂಗ್ ಕಂಟ್ರಿ ಫಾರ್ ದಿ ಟರ್ಕಿ. ಟರ್ಕಿ ಹತ್ರನೇ ಇದೆ. ದಟ್ ಈಸ್ ವೈ ಕೌಂಟರ್ ಅಟ್ಯಾಕ್ ಆಗಿ ನಾವು ಏನು ಅಂತಂದರೆ ಶತ್ರುವಿನ ಶತ್ರು ಮಿತ್ರ ಅಲ್ವಾ. ಅದಕ್ಕೆ ನಾವು ಏನು ಅಂತಂದರೆ ನಮ್ಮ ಶತ್ರು ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಇವಾಗ ಏನು ಮಾಡೋಣ, ಸಿಪ್ರಸ್ಗೆ ಹೆಲ್ಪ್ ಮಾಡೋಣ, ಸಿಪ್ರಸ್ಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ವಿ ಆರ್ ಪ್ಲಾನಿಂಗ್ ನಾವು. ಓಕೆ, ಸಿ ದಿಸ್ ಈಸ್ ಅ ಸಿಪ್ರಸ್. ಇಟ್ಸ್ ಕೈಂಡ್ ಆಫ್ ಐಲ್ಯಾಂಡ್ ಇಟ್ ಸೆಲ್ಫ್.
Here, this Cyprus ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ. ವೈ? ಬಿಕಾಸ್ ನರೇಂದ್ರ ಮೋದಿ is going to meet, he is going to stay there. And also this Cyprus ಎಲ್ಲಿದೆ ಅಂತಂದರೆ, ಯಾವ ಸೀನಲ್ಲಿ ಇದೆ ಅಂತಂದರೆ, ಇಟ್ ಈಸ್ ಇನ್ ಅ ಮೆಡಿಟೇರಿಯನ್ ಸಿ. ವೆರಿ ಇಂಪಾರ್ಟೆಂಟ್. ಮೆಡಿಟೇರಿಯನ್ ಸೀನಲ್ಲಿ ಇದೆ. ಓಕೆ, ದಿಸ್ ಈಸ್ ಅನ್ ಐಲ್ಯಾಂಡ್ ಇಟ್ ಸೆಲ್ಫ್. ಓಕೆ, ದಿಸ್ ಕಂಟ್ರಿ ಈಸ್ ಕೈಂಡ್ ಆಫ್ ಐಲ್ಯಾಂಡ್. ಆ್ಯಂಡ್ ಇದರದ್ದು ಏನು ಅಂತಂದರೆ, ಯು ಶುಡ್ ನೋ ದ ನೇಬರಿಂಗ್ ಕಂಟ್ರೀಸ್ ಆಸ್ ವೆಲ್. ಆಸ್ ಐ ಟೋಲ್ಡ್ ಯು, ಟರ್ಕಿ ಆಗಿರಲಿ, ಹೌದಾ, ಸಿರಿಯಾ ಆಗಿರಲಿ, ಇಸ್ರೇಲ್ ಆಗಿರಲಿ, ಸಿಯಾ, ಆ್ಯಂಡ್ ಈಜಿಪ್ಟ್, ಲಿಬಿಯಾ. ಓಕೆ, ಯು ಶುಡ್ ನೋ all these neighboring countries of this Cyprus. Along with that, Croatia ಇಲ್ಲಿದೆ ನೋಡಿ. Cyprus ಇಲ್ಲಿದೆ. The Cyprus is here. Cyprus is here. Croatia is here. This is the Croatia. And this Croatia, it is in which river ಅಂತಂದ್ರೆ, this or sea ಅಂತಂದ್ರೆ Adriatic Sea ಅಂತ ಹೇಳಿ. Adriatic Sea. Adriatic Sea. ವೆರಿ ಇಂಪಾರ್ಟೆಂಟ್ ಇದು. Adriatic Sea ಈ ಥರ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಪ್ರಿಲಿಮ್ಸ್ನಲ್ಲಿ. ಕ್ರೊಷಿಯಾ, ದಟ್ ಸಿ ದಟ್ ಬಿಲಾಂಗ್ಸ್ ಟು ದ ವಿಚ್ ಸಿ ಅಂತಂದರೆ, ಇಟ್ ಈಸ್ ಬಿಲಾಂಗ್ಸ್ ಟು ದ Adriatic Sea ಅಂತ ಹೇಳಿ. Adriatic Sea ಮುಂದೆ ಏನಾಗ್ತದೆ, ಇಟ್ ವಿಲ್ ಜಾಯಿನ್ ವಿತ್ ದ ಮೆಡಿಟೇರಿಯನ್ ಸಿ. ಮೆಡಿಟೇರಿಯನ್ ಸಿ ಇಲ್ಲೇ ಪಕ್ಕದಲ್ಲಿ ನೋಡಿದ್ರೆ ಸಿಪ್ರಸ್ ಇದೆ. ಸಿಯಾ, as you can see here, this is Cyprus and this is Croatia. And the Narendra Modi will visit from India to Cyprus to Croatia, and also for the Canada as well. And let us see the importance of this Cyprus and Croatia. See here. Narendra Modi will visit Cyprus on his way to Canada. ಕೆನಡಾಗೆ ಹೋಗೋವಾಗಲೇ ಏನು ಅಂತಂದರೆ ಸಿಪ್ರಸ್ನ ಕೂಡ ವಿಸಿಟ್ ಮಾಡುವಂಥ ಚಾನ್ಸಸ್ ಇದೆ. ಟು ಪಾರ್ಟಿಸಿಪೇಟ್ ಇನ್ ದ G7 ಸಮ್ಮಿಟ್. ಆಸ್ ಐ ಟೋಲ್ಡ್ ಯು, ಕೆನಡಾದಲ್ಲಿ G7 ಸಮ್ಮಿಟ್ ಇದೆ. ದಟ್ ಸಮ್ಮಿಟ್ ವಿಲ್ ಬಿ ಹೆಲ್ಡ್ ಫ್ರಾಮ್ June 15 to 17. 3 ದಿನಗಳ ಕಾಲ ಏನು ಅಂತಂದರೆ ಈ ಒಂದು ಸಮ್ಮಿಟ್ ಇದೆ. ಆ್ಯಂಡ್ ಆಲ್ಸೋ ಹಿ ವಿಲ್ ಪೇ ಅ ವಿಸಿಟ್ ಫಾರ್ ದಿ ಕ್ರೊಷಿಯಾ ಆಸ್ ವೆಲ್. ಆ್ಯಂಡ್ ಸಿ, he will pay a visit to Croatia, which will be the first prime minister level visit from the Indian side since the formation of Croatia in 1991. 1991 ನಲ್ಲಿ ಏನಾಯಿತು ಅಂದರೆ, ಕ್ರೊಷಿಯಾ ಅಂತ ಹೇಳಿ ಒಂದು ಕಂಟ್ರಿ ಎಸ್ಟಾಬ್ಲಿಷ್ ಆಯಿತು. ದಿಸ್ ವಾಸ್ ಬಿನ್ ಡಿಸಾಲ್ವ್ ಫ್ರಮ್ ದಿ ಯುಗೋಸ್ಲೇವಿಯಾ. ಈ ಯುಗೋಸ್ಲೇವಿಯಾ ಇದೆ ಅಲ್ವಾ, ಆ ಯುಗೋಸ್ಲೇವಿಯಿಂದ ಇಟ್ ವಾಸ್ ಬಿನ್ ಸಪ್ರೇಟೆಡ್ ಇನ್ 1991. 1991 ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಯಾರು ವಿಸಿಟ್ ಮಾಡಿರಲಿಲ್ಲ. ಆ್ಯಂಡ್ ದ ನರೇಂದ್ರ ಮೋದಿ ವಿಲ್ ಬಿ ದ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹೂ ವಿಲ್ ವಿಸಿಟ್ ಫಾರ್ ದಿ ಕ್ರೊಯೇಷಿಯಾ. ದಿಸ್ ಮೈಟ್ ಬಿ ಆಸ್ಡ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಕ್ರೊಯೇಷಿಯಾ ಬಗ್ಗೆ ಕೇಳ್ತಾರೆ. ಯಾಕಂದರೆ ಬಿಕಾಸ್ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ಹಿ ಈಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ಇಂಡಿಯನ್ ಸೈಡ್ ಹೂ ವಿಲ್ ವಿಸಿಟ್ ದ ಕ್ರೊಯೇಷಿಯಾ. ದಟ್ ಈಸ್ ವೈ ವೆರಿ ಇಂಪಾರ್ಟೆಂಟ್ ಇದೆ ಎಲ್ಲವೂ ಕೂಡ. ಕ್ರೊಷಿಯಾ ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ. ಯು ಶುಡ್ ನೋ ರಿಗಾರ್ಡಿಂಗ್ ದ ಕ್ರೊಷಿಯಾ. ಆ್ಯಂಡ್ ಬೋತ್ ದ ವಿಸಿಟ್ ದಟ್ ವಿಲ್ ಬಿ ಡಿಸ್ಕ್ರೈಬ್ ಫಾರ್ ಇಂಪಾರ್ಟೆನ್ಸ್ ಆಫ್ ದಿ ಪೊಲಿಟಿಕಲ್ ಆಸ್ ವೆಲ್ ಆಸ್ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ. ಒಂದು ಪೊಲಿಟಿಕಲ್ ಗೇನ್ಸ್ಗೆ ಆ್ಯಂಡ್ ಆಲ್ಸೋ ಒಂದು ಕಮರ್ಷಿಯಲ್ ಗೇನ್ಸ್ಗೆ ನರೇಂದ್ರ ಮೋದಿ ಇಸ್ ವಿಸಿಟೆಡ್ ಫ್ರಮ್ ದ ಇಂಡಿಯಾಸ್ ಪರ್ಸ್ಪೆಕ್ಟಿವ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಸಿಪ್ರಸ್ ಏನಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ? The Cyprus visit will serve as a message to the Turkey. ಟರ್ಕಿಗೆ ಒಂದು ಮೆಸೇಜು. ಯಾಕಂತಂದರೆ ಪಾಕಿಸ್ತಾನ್ಗೆ they have just openly they have told that we will support for the Pakistan. ಅದಕ್ಕೆ ಏನು ಅಂತಂದರೆ ನಾವು ಕೌಂಟರ್ ಅಟ್ಯಾಕ್ ಆಗಿ ನರೇಂದ್ರ ಮೋದಿ he will visit the Cyprus now. And along with that, okay, let us see here the importance of the Cyprus. See here, Cyprus ಏನು ಅಂತಂದರೆ it is supporting the India ರಿಗಾರ್ಡಿಂಗ್ ದ ಕಾನ್ಫ್ಲಿಕ್ಟ್ ಆಫ್ ದಿಸ್ ಕಾಶ್ಮೀರ್. ಹೌದಾ, ಈಗ ಒಂದು ಕಾಶ್ಮೀರ್ ಇಶ್ಯೂಗೆ ಏನು ಅಂತಂದರೆ ನಮ್ಮ ಜೊತೆಯಾಗಿ ನಿಂತ್ಕೊಂಡಿದೆ ಇದು ಸಿಪ್ರಸ್ ಅನ್ನೋಂಥದ್ದು. ಸಿಪ್ರಸ್ ಹ್ಯಾಸ್ ಬಿನ್ ಕನ್ಸಿಸ್ಟೆಂಟ್ ಇನ್ ಇಟ್ಸ್ ಸಪೋರ್ಟ್ ಟು ಇಂಡಿಯಾ ಆನ್ ದಿ ಕಾಶ್ಮೀರ್ ಇಶ್ಯೂ ಆ್ಯಂಡ್ ದಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಫ್ರಮ್ ದಿ ಪಾಕಿಸ್ತಾನ್. ನೋಡಿ, ಟರ್ಕಿ ಏನು ಮಾಡ್ತಿದೆ, ಇಟ್ ಈಸ್ ಸಪೋರ್ಟಿಂಗ್ ಫಾರ್ ದಿ ಪಾಕಿಸ್ತಾನ್. ಟರ್ಕಿ ಈಸ್ ಸಪೋರ್ಟಿಂಗ್ ಫಾರ್ ದಿ ಪಾಕಿಸ್ತಾನ್ ಆ್ಯಂಡ್ ಟರ್ಕಿಗೂ ಸಿಪ್ರಸ್ಗೂ ಬರಲ್ಲ. Now Cyprus is a friend of the India as well. ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದೆ ಇನ್ ದಿ ಕಾಶ್ಮೀರ್ ಇಶ್ಯೂನಲ್ಲಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್
as I told you. Okay, there is a conflict with the Turkish as well. Turkey ಜೊತೆ ಏನು ಅಂತಂದ್ರೆ Cyprus ಕಾನ್ಫ್ಲಿಕ್ಟ್ ಇದೆ. ಅದಕ್ಕೆ ಏನು ಅಂದ್ರೆ it is supporting the India. And also see here, very important, and also has supported India in its campaign for a permanent seat at the United Nations Security Council. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಮಗೂ ಇಂಡಿಯನ್ನವ್ರಿಗೂ ಕೂಡ ಪರ್ಮನೆಂಟ್ ಸೀಟ್ ಸಿಗಲಿ ಅಂತೇಳಿ ಸಿಪ್ರಸ್ ವಾಸ್ ಸಪೋರ್ಟೆಡ್ ಡ್ಯೂರಿಂಗ್ ದಟ್ ಟೈಮ್. ನೋಡಿ, ಒಂದು ಪರ್ಮನೆಂಟ್ ಸೀಟ್ ಸಿಗಬೇಕು UNSC-ದಲ್ಲಿ. ಓಕೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಒಂದು ಪರ್ಮನೆಂಟ್ ಸೀಟ್ ಸಿಗಬೇಕು ಅಂದರೆ ಬೇರೆ ದೇಶಗಳು ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು ಇಂಡಿಯಾದವ್ರಿಗೆ, ಅಂದರೆ ಮಾತ್ರ ವಿ ವಿಲ್ ಗೆಟ್ ದ ಪರ್ಮನೆಂಟ್ ಸೀಟ್ ದರ್. ಅವಾಗ ನೋಡಿ ಸಿಪ್ರಸ್ ನಮಗೆ ಹೆಲ್ಪ್ ಮಾಡಿತ್ತು. ಇಟ್ ವಾಸ್ ಸಪೋರ್ಟೆಡ್ ಅಸ್ ಡ್ಯೂರಿಂಗ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ. ಆ್ಯಂಡ್ ಆಲ್ಸೋ ಸಿ ಹಿಯರ್ ದಿ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ನಲ್ಲಿನೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿನಲ್ಲೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದೆ. See how it is standing towards this India. And India Cyprus relationship ಬಗ್ಗೆ you should know regarding this, and ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ನಲ್ಲಿ ಇದನ್ನೆಲ್ಲ ಆಡ್ ಮಾಡ್ಕೊಳ್ಬಹುದು ಆಲ್ ದಿಸ್ ಪಾಯಿಂಟ್ಸ್. ಅದಕ್ಕೆ ನಾವು ಏನು ಮಾಡಿದೀವಿ ಅಂದ್ರೆ ಇನ್ ರೆಸಿಪ್ರೋಕಲ್ ಜೆಸ್ಚರ್, ಓಕೆ, ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇಂಡಿಯಾ ಹ್ಯಾಸ್ ಸಪೋರ್ಟೆಡ್ ದಿ ರೆಸೊಲ್ಯೂಷನ್ ಆಫ್ ದಿ Cypriot territorial dispute has per UNSC resolution. The international law and the EU acquiesce the collective EU body on laws and regulations. UNSC ನಲ್ಲಿ ನೋಡಿ ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ಗಳ ಬಗ್ಗೆ ಆ್ಯಂಡ್ ಆಲ್ಸೋ EU acquiesce ಬಗ್ಗೆ ಆಲ್ ದೇರ್ ಆ ಟೈಮ್ನಲ್ಲಿನೂ ಕೂಡ ನಾವು ಸಿಪ್ರಸ್ಗೂ ಕೂಡ ಹೆಲ್ಪ್ ಮಾಡಿದ್ದೀವಿ, ಸಹಾಯವನ್ನು ಕೂಡ ಮಾಡಿದ್ದೀವಿ. ವಿ ಹ್ಯಾವ್ ಸ್ಟೂಡ್ ಫಾರ್ ದಿ ಸಿಪ್ರಸ್ ಡ್ಯೂರಿಂಗ್ ದೀಸ್ ಕೈಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಲಾನ ಆ್ಯಂಡ್ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ. ಆ್ಯಂಡ್ ಕ್ರಾಷಿಯಾಗೆ ಏನು ಹೋಗ್ತಾ ಇದ್ದಾರೆ, ಇವಾಗ ಸಿಪ್ರಸ್ ಆಯಿತು, ಇವಾಗ ಕ್ರಾಷಿಯಾ ಬಗ್ಗೆ ನೋಡೋಣ. ಇಂಡಿಯಾ ಕ್ರಾಷಿಯಾದು ರಿಲೇಷನ್ಶಿಪ್ ಹೆಂಗಿದೆ ಅಂತ ಹೇಳಿ. ಮಿಸ್ಟರ್ ಮೋದಿ's visit to Croatia is also being described as a tribute to the strong traditional ideology. ಆ ಒಂದು ಕ್ರಾಷಿಯಾ ಮತ್ತು ಇಂಡಿಯಾಗೂ ಕೂಡ ಒಂದು ನಂಟಿದೆ. ಆ ನಂಟಿ ಅದ್ರ ಬಗ್ಗೆ ಅಂತಂದರೆ ಇಸ್ಕಾನ್ ಬಗ್ಗೆ. ಓಕೆ, ಇಸ್ಕಾನ್ ಟೆಂಪಲ್ ಆಲ್ರೆಡಿ ನಮಗೆ ಗೊತ್ತಿದೆ ಅಲ್ವಾ. ಇಸ್ಕಾನ್ ಬಗ್ಗೆ ನೋಡಿ ಇಲ್ಲಿ ಸಿಹಾ. Croatia is noted for the presence of ISKCON. ಕ್ರಾಷಿಯಾದಲ್ಲಿ ನೋಡಿ ಇಸ್ಕಾನ್ ಕೂಡ ಇದೆ ಅಲ್ಲಿ. ಆ್ಯಂಡ್ ಇಸ್ಕಾನ್ ಅಂತಂದ್ರೆ ಏನು, ದ ಫುಲ್ ಫಾರ್ಮ್ ಆಫ್ ದಟ್ ಈಸ್ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್. ಇನ್ ಅ ರೀಸೆಂಟ್ ಇಯರ್ ದೀಸ್ ಕಲ್ಚರಲ್ ಕಾಂಟ್ಯಾಕ್ಟ್ಸ್ ವೇರ್ supplemented by growing defense. ನೋಡಿ ಅಲ್ಲಿನೂ ಕೂಡ ಹಿಂದುತ್ವ ಅನ್ನೋದಿದೆ ಕ್ರಾಷಿಯಾದಲ್ಲಿನೂ ಕೂಡ. ಅದೇ ಬೇಸಿಸ್ನಲ್ಲಿ, ಆ ಕಲ್ಚರಲ್ ಬೇಸಿಸ್ನಲ್ಲಿನೂ ಕೂಡ ವಿ ಆರ್ ಸಪೋರ್ಟಿವ್ ಫಾರ್ ದ ಕ್ರಾಷಿಯಾ ಆಸ್ ವೆಲ್. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ವಿ ಆರ್ ಬೀಂಗ್ ಗ್ರೋಯಿಂಗ್ ಇನ್ ದ ಟರ್ಮ್ಸ್ ಆಫ್ ಡಿಫೆನ್ಸ್ ಟೆಕ್ನಾಲಜಿಕಲ್ ರಿಲೇಷನ್ಶಿಪ್ ಆಲ್ಸೋ. ಅವ್ರ ಜೊತೆನೂ ಕೂಡ ಒಂದು ಟೆಕ್ನಾಲಜಿಯನ್ನು ಹಂಚ್ಕೊಳ್ಳೋದಾಗಿರಲಿ ಆ್ಯಂಡ್ ಆಲ್ಸೋ ಒಂದು ಡಿಫೆನ್ಸ್ ಬಗ್ಗೆನೂ ಹಂಚ್ಕೊಳ್ಳೋದಾಗಿರಲಿ, ವಿ ಆರ್ ಹ್ಯಾವಿಂಗ್ ದ್ಯಾಟ್ ಅ ಬಾಂಡ್. ದಿಸ್ ಈಸ್ ರಿಗಾರ್ಡಿಂಗ್ ದ Cyprus and Croatia's relationship with the India. And along with that, see here, very important ಏನು ಅಂತಂದರೆ officials here indicated that, ಅಫಿಷಿಯಲ್ನವರು ಕೆಲವೊಂದಿಷ್ಟು ಏನು ಹೇಳಿದ್ದಾರೆ ಅಂತಂದರೆ ಈ ಸಿಪ್ರಸ್ ಮತ್ತು ಕ್ರಾಷಿಯಾ ಇದೆ ಅಲ್ವಾ, ದಿ ಸಿಪ್ರಸ್ ಆ್ಯಂಡ್ ಕ್ರಾಷಿಯಾ ಹ್ಯಾವ್ ಅಕ್ವೈರ್ಡ್ ಗ್ರೋಯಿಂಗ್ ಸಿಗ್ನಿಫಿಕೆನ್ಸ್ ಇನ್ ರೀಸೆಂಟ್ ಇಯರ್ಸ್ ಇನ್ ದ IMEC. ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿಯನ್ ಎಕನಾಮಿಕ್ ಕಾರಿಡಾರ್. ನಮ್ಮದೇ ಒಂದು ಕಾರಿಡಾರ್ ಇದೆ. ಇವಾಗ ಹೆಂಗೆ ಚೈನಾ ಅವ್ರದ್ದು ಹೆಂಗೆ BRI ಇದೆ ಅಲ್ವಾ, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಚೈನಾ ಅವ್ರದ್ದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇದೆ. ವಿ ಆರ್ ನಾಟ್ ದ ಮೆಂಬರ್ಸ್ ಆಫ್ BRI ಹಿಯರ್. ನಾವು ಮೆಂಬರ್ ಆಗಿಲ್ಲ. ಇಂಡಿಯಾ ಇಸ್ ನಾಟ್ ಅ ಮೆಂಬರ್ ಆಫ್ ದ BRI. ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ, ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ವಿ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ದಿ ಕಾರಿಡಾರ್ ಕಾಲ್ಡ್ ಆಸ್ IMEC. IMEC ಫುಲ್ ಫಾರ್ಮ್ ಏನು, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ ಹೇಳಿ. ನಾವು ಇದರಲ್ಲಿನೂ ಕೂಡ ಸಿಪ್ರಸ್ ಆ್ಯಂಡ್ ಕ್ರಾಷಿಯಾ ವಿಲ್ ಬಿ ಜಾಯ್ನಿಂಗ್ ದ ಹ್ಯಾಂಡ್ಸ್ ಇನ್ ದಿಸ್ ಕಾರಿಡಾರ್. ವೆರಿ ಇಂಪಾರ್ಟೆಂಟ್ ಇದು. ಆ್ಯಂಡ್ ವಾಸ್ ಲಾಂಚ್ ಡ್ಯೂರಿಂಗ್ ದಿ G20 ಸಮ್ಮಿಟ್ ಇನ್ ನ್ಯೂ ಡೆಲ್ಲಿ ಇನ್ 2023. IMEC ಯಾವಾಗ ಸ್ಟಾರ್ಟ್ ಆಗಿದ್ದು, ಇಟ್ ಈಸ್ ಬಿನ್ ಸ್ಟಾರ್ಟೆಡ್ ಇನ್ 2023. Okay, this is regarding this article. I hope you have understood this one, and next we will go for the other one. A new water harvesting module promises to help Rajasthan's farmer. Rajasthan farmer ಗಳು ನೋಡಿ, this is the agriculture land
ರಾಜಸ್ಥಾನಲ್ಲಿ ಏನು ಅಂತಂದ್ರೆ ದರ್ ಇಸ್ ಅ ಸ್ಕೇರ್ಸಿಟಿ ಆಫ್ ವಾಟರ್, ಸ್ಕೇರ್ಸಿಟಿ ಆಫ್ ಗ್ರೌಂಡ್ ವಾಟರ್ ಆಸ್ ವೆಲ್. ಅಲ್ಲಿ ನೋಡಿ ಕುಡಿಯೋದಕ್ಕೂ ನೀರು ಸಿಗ್ತಾನೆ ಇಲ್ಲ, ತುಂಬ ಕಷ್ಟ ಅಲ್ಲಿರುವಂಥ ಜನರಿಗೆ ಒಂದು ಜೀವನವನ್ನು ನಡೆಸೋದು. ಇನ್ ಆರ್ಡರ್ ಟು ಓವರ್ಕಮ್ ಫ್ರಮ್ ದ್ಯಾಟ್, some of the alumnus of the IIT, what they have done is they are helping for the farmers in order to just ಏನು ಅಂತಂದರೆ ಟು ಕನ್ಸ್ಟ್ರಕ್ಟ್ ಒನ್ ಫಾರ್ಮ್ ಪಾಂಡ್. ಒಂದು ಫಾರ್ಮ್ ಪಾಂಡನ್ನು ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಏನು ಅಂತಂದರೆ ಕಟ್ಕೊಳ್ಳಿಕ್ಕೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ಅಲುಮಿನಸ್ ಅವರು. 150 ಪಾಂಡ್ಸ್ಗಳನ್ನು ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಫಾರ್ ದಿ ಫಾರ್ಮರ್ಸ್. ನೋಡಿ ಹಿಯರ್, ನೋಡಿ ಸಿ ಇನ್ ಸದರ್ನ್ ರೀಜನ್ ಆಫ್ ಇಂಡಿಯಾ ಅಂತ ನೋಡಿದಾಗ ಇಲ್ಲಿ ಏನು ಅಂತಂದ್ರೆ ಕೃಷಿ ಹೊಂಡ ಅಂತ ಕರಿತೀವಿ ಕನ್ನಡದಲ್ಲಿ. ಕೃಷಿ ಹೊಂಡಗಳು ನಮ್ಮಲ್ಲಿ ಏನು ಅದೇನು ಹೊಸದಲ್ಲ. ಕೃಷಿ ಹೊಂಡ ತುಂಬ ಅನಾದಿ ಕಾಲದಿಂದನೂ ಇದೆ ಇಲ್ಲಿ ಇಂಡಿಯಾದಲ್ಲಿ. ಬಟ್ ಏನು ಅಂತಂದ್ರೆ ರಾಜಸ್ಥಾನಲ್ಲಿ ಅದು ಹೊಸ ಟೆಕ್ನಾಲಜಿ ಅವ್ರಿಗೆ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದಿ ಫಾರ್ಮರ್ಸ್ ದೇ ವೇರ್ ರಿಲೈಯಿಂಗ್ ಆನ್ ದಿ ಗ್ರೌಂಡ್ ವಾಟರ್. ಒಂದು ಏನು ಅಂತಂದ್ರೆ ತುಂಬ ಗ್ರೌಂಡ್ ವಾಟರ್ ಮೇಲೇನೆ ಅವ್ರು ಅವಲಂಬಿತರಾಗಿದ್ರು. That is why in order to overcome that, they have constructed this farm pond. Okay, ಈ farm pond ನಲ್ಲಿ ಏನು ಅಂತಂದ್ರೆ ಈ ಟಾರ್ಪೋಲಿನ್ ಅನ್ನ ಏನು ಮಾಡಿರ್ತಾರೆ ಅಂದ್ರೆ they will be covering this pond and they will save the water here, and that water will be utilized for the rabi and kharif crop. ರಾಬಿ ಮತ್ತೆ ಖಾರಿಫ್ ಕ್ರಾಪ್ಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಈ ಥರ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ವಿಲ್ ಸೇವ್ ದಿ ವಾಟರ್. ಹೌದಾ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರುವಂಥ ರೈನ್ ವಾಟರ್ ಹಾರ್ವೆಸ್ಟಿಂಗಿಂದ ಇದಕ್ಕೆ ಕನೆಕ್ಷನ್ ಕೊಟ್ಬಿಟ್ಟು ಏನು ಮಾಡೋದು, ನೀರನ್ನು ಸೇವನೆ ಮಾಡೋದು. ಈ ನೀರನ್ನು ಏನು ಮಾಡೋದು ಅಂತಂದರೆ ದ್ಯಾಟ್ ಕ್ಯಾನ್ ಬಿ ಯುಟಿಲೈಸ್ ಫಾರ್ ದಿ ಅದರ್ ಕ್ರಾಪ್ಸ್ ಆಸ್ ವೆಲ್. ಓಕೆ, ಇನ್ ಬೋತ್ ದ ಸೀಸನ್ ರಾಬಿ ಆ್ಯಂಡ್ ಖಾರಿಫ್ ಕ್ರಾಪ್. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. ಸ್ಪೆಷಲಿ ಎಲ್ಲಿ ಅಂತಂದರೆ ಜೈಪುರ್ನಲ್ಲಿರುವಂಥ ಕೆಲವೊಂದಿಷ್ಟು ವಿಲೇಜಸ್ಗಳಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಏನು ಅಂತಂದರೆ ನಾಳೆ ನೀವು ಕೂಡ IAS ಆಫೀಸರ್ ಆದಮೇಲೆ ಯು ಶುಡ್ ಹೆಲ್ಪ್ ಫಾರ್ ದಿ ಫಾರ್ಮರ್ಸ್ ದೇರ್. ಅಲ್ಲಿನೂ ಕೂಡ ಏನು ಅಂತಂದರೆ ಈ ಥರ ಸ್ಪೆಷಲಿ ನೋಡಿ ಕರ್ನಾಟಕದಲ್ಲಿ ಕೃಷಿ ಹೊಂಡ ಭಾಗ್ಯ ಅಂತ ಕೂಡ ಇದೆ. ಓಕೆ, ಕೃಷಿ ಹೊಂಡ ಭಾಗ್ಯ ಸ್ಕೀಮ್ಗಳಿದ್ದಾವೆ, ಯೋಜನೆಗಳು. ಅದರಲ್ಲಿ ಏನು ಅಂತಂದರೆ 90% ಆಫ್ ದಿ ಸಬ್ಸಿಡಿ ವಿಲ್ ಬಿ ಗಿವನ್ ಫಾರ್ ದಿ ಫಾರ್ಮರ್ಸ್ ಇನ್ ಆರ್ಡರ್ ಟು ಕನ್ಸ್ಟ್ರಕ್ಟ್ ದೀಸ್ ಕೈಂಡ್ಸ್ ಆಫ್ ಫಾರ್ಮ್ ಪಾಂಡ್. ಓಕೆ, ಇದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ 90% ಸಬ್ಸಿಡಿ ಕೂಡ ಸಿಗ್ತದೆ. ಈ ಥರ ಸ್ಕೀಮ್ಸ್ಗಳು ಫಾರ್ಮರ್ಸ್ಗಳಿಗೆ ಗೊತ್ತೇ ಇರೋದಿಲ್ಲ. ನೀವು ಅದನ್ನು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಬೈ ಬಿಕಮಿಂಗ್ ದ ಆಫೀಸರ್ಸ್ ಇನ್ ದ ಫ್ಯೂಚರ್. ಸಿ ಹೋ ವೆರಿ ಇಂಪಾರ್ಟೆಂಟ್ ಈಸ್ ದಟ್ ಡೇಟಾ ನೋಡಿ, ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಬರ್ಕೊಳ್ಳಿ. ಓಕೆ, ನಿಯರ್ಲಿ 99.4% ಆಫ್ ದಿ ಅಗ್ರಿಕಲ್ಚರ್ ಕಲ್ಟಿವೇಬಲ್ ಲ್ಯಾಂಡ್ ಇನ್ ಜೈಪುರ್ ಈಸ್ ಡಿಪೆಂಡೆಂಟ್ ಆನ್ ಗ್ರೌಂಡ್ ವಾಟರ್ ಫಾರ್ ಇರಿಗೇಷನ್. ಸ್ಪೆಷಲಿ ಜೈಪುರ್ನಲ್ಲಿ ಏನು ಅಂತಂದರೆ 99.4% ಆಫ್ ದಿ ಫಾರ್ಮರ್ಸ್ ದೇ ಆರ್ ಡಿಪೆಂಡೆಂಟ್ ಆನ್ ದಿ ಗ್ರೌಂಡ್ ವಾಟರ್ ಇಟ್ ಸೆಲ್ಫ್. ವೆರಿ ಇಂಪಾರ್ಟೆಂಟ್ ಇದು. ಆ್ಯಂಡ್ ದಿಸ್ ಡಿಸ್ಟ್ರಿಕ್ಟ್, ದ ಡಿಸ್ಟ್ರಿಕ್ಟ್ ಎಕ್ಸ್ಟ್ರಾಕ್ಟ್ಸ್ 2.22 times ದಿ ವಾಟರ್ ರೀಚಾರ್ಜ್ಡ್ ಥ್ರೂ ದ ರೈನ್ ಎವ್ರಿ ಇಯರ್. ಎವ್ರಿ ಇಯರ್ ಏನು ಅಂತಂದರೆ ಎವ್ರಿ ಇಯರ್ ಮಳೆ ಆಗ್ತಾ ಇರುತ್ತಲ್ವ, ಅದರಲ್ಲಿ 2.22% ಅಷ್ಟು ಟೈಮ್ಸ್ಗಳು ವಾಟರನ್ನು ಅದು ಹೀರ್ಕೊಳ್ತದೆ. ಆ್ಯಂಡ್ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಆಸ್ ಅ ಗ್ರೌಂಡ್ ವಾಟರ್ ಫಾರ್ ಕ್ರಾಪಿಂಗ್ ಪರ್ಪಸ್. ಈ ಥರ ಏನು ಅಂತಂದರೆ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್. ಆ್ಯಂಡ್ ಸ್ಪೆಷಲಿ ನೋಡಿ ದಿಸ್ ಇನಿಷಿಯೇಟಿವ್ ಇನ್ವಾಲ್ವ್ಸ್ ಕನ್ಸ್ಟ್ರಕ್ಟಿಂಗ್ 10 foot ಡೀಪ್. ಸ್ಪೆಷಲಿ ನೋಡಿ ಹಿಯರ್ ದ ಫಾರ್ಮ್, ಒಂದು ಫಾರ್ಮ್ ಇದೆ. ದಿಸ್ ಈಸ್ ದ ಅಗ್ರಿಕಲ್ಚರ್ ಲ್ಯಾಂಡ್. ಇಲ್ಲೇನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಡೈರೆಕ್ಷನಲ್ಲಿ ವಾಟ್ ದೇ ವಿಲ್ ಡೂ, ದೇ ವಿಲ್ ಜಸ್ಟ್ ಕನ್ಸ್ಟ್ರಕ್ಟ್ ದಿ ಫಾರ್ಮ್ ಪಾಂಡ್ ಹಿಯರ್. ದಿಸ್ ಫಾರ್ಮ್ ಪಾಂಡ್ ಅದು ಡೆಪ್ತ್ ಎಷ್ಟಿರ್ತದೆ ಅಂತಂದರೆ ದ್ಯಾಟ್ ಡೆಪ್ತ್ ವಿಲ್ ಬಿ ಅ 10 foot. ಓಕೆ, 10 foot ಇರ್ತದೆ, 10 foot ಡೆಪ್ತ್. ದಿಸ್ ಈಸ್ ದ ಡೆಪ್ತ್. ಆ್ಯಂಡ್ ನೋಡಿ ಔಟ್ ಆಫ್ 100% ಆಫ್ ದಿ ಲ್ಯಾಂಡ್ ಅದರಲ್ಲಿ 5% ಈಸ್ ಈಕ್ವಲ್, ದಟ್ 5% ಈಸ್ ಜಸ್ಟ್ ನೆಸಸರಿ ಫಾರ್ ಕನ್ಸ್ಟ್ರಕ್ಟಿಂಗ್ ದಿಸ್ ಪಾಂಡ್. ಈ ಫಾರ್ಮ್ ಪಾಂಡ್ ನೋಡಿ 100%ರಲ್ಲಿ ಔಟ್ ಆಫ್ 100% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಬರೀ ಒಂದು 5% ಲ್ಯಾಂಡ್ನ ಫಾರ್ಮ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ಗೆ ಇಡಿ. ದಟ್ ವಿಲ್ ಇರಿಗೇಟ್ ಫಾರ್ ದಿ ಎಂಟೈರ್ ಲ್ಯಾಂಡ್ ಅಂತ ಹೇಳಿ ದೇ ಆರ್ ಟೆಲ್ಲಿಂಗ್. ವೆರಿ ಇಂಪಾರ್ಟೆಂಟ್ ಇದೆಲ್ಲವೂ ಕೂಡ. ಸಿ ದ ಇನಿಷಿಯೇಟಿವ್ ಇನ್ವಾಲ್ವ್ಸ್ ಕನ್ಸ್ಟ್ರಕ್ಟಿಂಗ್ 10 foot deep plastic lined ponds. As I told you, this is the plastic they will use.
ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಈಸ್ ಅವೈಲಬಲ್, ಪಾಲಿಥಿನ್ದು ಆ್ಯಂಡ್ ಆಲ್ಸೋ HDRF ಅಂತ ಹೇಳಿ ಟಾರ್ಪೋಲಿಕ್ಗಳು ಸಿಗ್ತವೆ. ಓಕೆ, ಟಾರ್ಪೋಲಿಕ್ಗಳನ್ನು ಹಾಕಿ ಏನು ಮಾಡ್ತಾರಂದ್ರೆ ದೇ ವಿಲ್ ಜಸ್ಟ್ ಫಿಲ್ ದಿಸ್ ವಿತ್ ವಾಟರ್. And as I told you, it is 5% of each farmlands. 5% ಆದರೆ ಸಾಕು ಒಂದು ಫಾರ್ಮ್ ಲ್ಯಾಂಡ್ನಲ್ಲಿ ಏನು ಮಾಡ್ಬೋದು ಅಂದರೆ ಒಂದು ಪಾಂಡ್ನ ಕಟ್ಟಲಿಕ್ಕೆ. ಆ್ಯಂಡ್ ದ್ಯಾಟ್ ವಿಲ್ ಬಿ ಯುಟಿಲೈಸ್ಡ್ ಫಾರ್ ರಾಬಿ ಆ್ಯಂಡ್ ಖಾರಿಫ್ ಕ್ರಾಪ್ಸ್ ಆಸ್ ವೆಲ್. ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಫಾರ್ ದಿ ಫಾರ್ಮರ್ಸ್. ಫಾರ್ಮರ್ಗಳಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಸಿಯಾ ಈ ಥರ ನೋಡಿ, ಅಟ್ ಅನೂಮಿನಸ್ ಆಫ್ ದಿ IIT, okay, ಖರಗ್ಪುರ್ ಅವರು they have taken this kind of initiative and they have constructed round about 50 ponds. 50 ಪಾಂಡ್ಸ್ಗಳನ್ನು ಒಂದು ಸಹಾಯವಾಗಿ ಅಲ್ಯೂಮಿನಸ್ನವರು ದೇ ಹ್ಯಾವ್ ಹೆಲ್ಪ್ಡ್ ಫಾರ್ ದಿ ಫಾರ್ಮರ್ಸ್. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಥರ ಏನು ಅಂದರೆ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ನೀವು ಬರಿಬೋದು ರಿಗಾರ್ಡಿಂಗ್ ದಿಸ್. ಆ್ಯಂಡ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ದ ವೆದರ್ ಪ್ಲೇಸ್ ಸ್ಪಾಯ್ಲ್ ಸ್ಪಾಟ್ with Shukla's mission, that is NASA moves launch to tomorrow. As we already know, Axiom 4 mission ಅನ್ನು ಲಾಂಚ್ ಮಾಡಬೇಕು ಅಂತೇಳಿ we were planning, but due to the some of the ಏನು ಅಂತಂದರೆ ಫೇಲ್ಯೂರ್ ರಿಗಾರ್ಡಿಂಗ್ ದಿಸ್, ಓಕೆ, ಲಾಂಚಿಂಗ್ನಲ್ಲಿ ಕೆಲವೊಂದಿಷ್ಟು ಫೇಲ್ಯೂರ್ ಆಯಿತು ಬಿಕಾಸ್ ಆಫ್ ದಿ ವಿಂಡ್. ಓಕೆ, ಬ್ರೀಸ್ ಜಾಸ್ತಿ ಆಗಿದ್ದಕ್ಕೆ ಏನಂದ್ರೆ ಪೋಸ್ಟ್ಪಾನ್ ಮಾಡಿದ್ದೀವಿ ನಾಳೆಗೆ. ದ ಲಾಂಚ್ ಆಫ್ ಇಂಡಿಯನ್ ಆಸ್ಟ್ರೋನಟ್ ಗ್ರೂಪ್, ದ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತ ಹೇಳಿ, ವೆರಿ ಇಂಪಾರ್ಟೆಂಟ್ ಇದು. ಶುಭಾಂಶು ಶುಕ್ಲಾ, ಹಿ ಬಿಲಾಂಗ್ಸ್ ಟು ದಿ ಇಂಡಿಯಾ ಆ್ಯಂಡ್ ದೇ ವೇರ್ ಪ್ಲಾನಿಂಗ್ ಟು ಲಾಂಚ್ ದಿಸ್ ಮಿಷನ್ ಫಾರ್ ದಿ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಇದೆ, ಅಲ್ಲಿ ಇದನ್ನು ಲಾಂಚ್ ಮಾಡಬೇಕು ಅಂತೇಳಿ ದೇ ವೇರ್ ಪ್ಲಾನಿಂಗ್. ಆ ಹೆಸರು ಏನದು ಮಿಷನ್ ಹೆಸರು ಅಂತಂದರೆ Axiom 4 ಮಿಷನ್ ಅಂತ ಹೇಳಿ, ವೆರಿ ಇಂಪಾರ್ಟೆಂಟ್ ಇದು. ಈ Axiom 4 ಮಿಷನ್ that they wanted to launch for the ISS, International Space Station, which was scheduled from a launch complex 39A at the NASA's administration. And ಕೆನಡಿಯಲ್ಲಿ ಸ್ಪೇಸ್ ಸೆಂಟರ್ ಇದೆ ಫ್ಲಾರಿಡಾದಲ್ಲಿ, ಫ್ಲಾರಿಡಾದಿಂದ ಅದನ್ನು ಉಡಾವಣೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಆಗಿತ್ತು. ಆ್ಯಂಡ್ ಹಿಯರ್ ಡ್ಯೂ ಟು ದ ವೆದರ್ ಕಂಡೀಷನಿಂದ ಅದನ್ನು ಲಾಂಚ್ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನು ಅಂತಂದರೆ ಸಿಯಾ ಸ್ಪೇಸ್ ಎಕ್ಸ್, ಓಕೆ, ಎಲಾನ್ ಮಸ್ಕ್ ಇದೆ ಅಲ್ವಾ ಸ್ಪೇಸ್ ಎಕ್ಸ್ ವಿಚ್ ವಿಲ್ ಲಾಂಚ್ ದಿ Axiom 4 ಕ್ರೂ ಅಬೋರ್ಡ್ ಇಟ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್. ಇದನ್ನು ಯಾರು ಉಡಾವಣೆ ಮಾಡಿಸ್ತಾ ಇದ್ದಾರೆ ಅಂದರೆ ಸ್ಪೇಸ್ ಎಕ್ಸ್. ಇಟ್ಸ್ ಅ ಪ್ರೈವೇಟ್ ಏಜೆನ್ಸಿ ದಟ್ ಸ್ಪೇಸ್ ಎಕ್ಸ್ ಇಸ್ ಹೆಲ್ಪಿಂಗ್ ಫಾರ್ ದಿಸ್ Axiom 4 ಕ್ರೂ ಮೆಂಬರ್ಸ್ ಟು ಲಾಂಚ್ ದ್ಯಾಟ್. ಆ್ಯಂಡ್ ಅದು ಯಾವುದು ನೇಮ್ ಅಂತಂದರೆ ರಾಕೆಟ್ ನೇಮ್ ನೋಡಿ, ದ ರಾಕೆಟ್ ನೇಮ್ ಇಸ್ Falcon 9 ಅಂತ ಹೇಳಿ. Falcon 9, very important ಇದು. Falcon 9, this is a rocket they wanted to launch that. Okay, and with the help of this rocket they wanted to launch this Axiom 4 ಅಂತ ಹೇಳಿ, very important. See how International Space Station is a large space station, especially ಏನು ಅಂತಂದರೆ there are 5 space agencies. International Space Station, this is the International Space Station. Okay, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಇದೇನಂದರೆ ಇಟ್ ಈಸ್ ಔಟ್ ಆಫ್ ದಿ ಅರ್ತ್. ಓಕೆ, ಆರ್ಬಿಟ್ ಸುತ್ತ ಏನೋ ಮಾಡ್ತಾ ಇರ್ತದೆ, ಇದು ತಿರುಗ್ತಾ ಇರ್ತದೆ. ಇಟ್ ವಿಲ್ ರೊಟೇಟ್ ಆ್ಯಂಡ್ ರಿವಾಲ್ವ್ ಆಸ್ ವೆಲ್. ಆಸ್ ವಿ ಸಿ ದಿಸ್, ಔಟ್ ಆಫ್ 193 or 195 ಕಂಟ್ರೀಸ್ನಲ್ಲಿ ದೇರ್ ಆರ್ ಓನ್ಲಿ 5 ಸ್ಪೇಸ್ ಏಜೆನ್ಸೀಸ್ they are having their international space station. ಯಾವುದು ಅಂತಂದರೆ ನಾಸಾ, they are having their own international space station. ನಾಸಾ ಆದ್ಮೇಲೆ ಮತ್ತೆ ಯಾವುದಿದೆ, ರಾಸ್ಕಾಸ್ಮಾಸ್ ಅಂತ ಹೇಳಿ. ಈ ರಾಸ್ಕಾಸ್ಮಾಸ್ ದಟ್ ಬಿಲಾಂಗ್ಸ್ ಟು ರಷ್ಯಾ. ESA ಅಂತಂದರೆ ಯುರೋಪ್ದು, ಜಾಕ್ಸಾ ದಟ್ ಈಸ್ ಆಫ್ ಜಪಾನ್ಸ್, ಆ್ಯಂಡ್ CSA ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ದ ಕೆನಡಾಸ್ ಸ್ಪೇಸ್ ಏಜೆನ್ಸಿ, ಕೆನಡಾ ಸ್ಪೇಸ್ ಏಜೆನ್ಸಿ ಅಂತ ಹೇಳಿ. ಓಕೆ, these are very important for your exams perspective, as I was telling regarding that. The next is editorial. We can just glance this. Okay. Empowering women in agriculture for food security. Especially nodi, they have given the data here as well. If food supply na production na ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದ್ರೆ the women and men should both be employed in that agriculture land. Okay.
ಮೋಸ್ಟ್ ಆಫ್ ದ ಫುಡ್ ಪ್ರೊಡಕ್ಷನ್ ದ್ಯಾಟ್ ವಿಲ್ ಬಿ ಮೇಡ್ ಬೈ ದ ವುಮನ್ ಇಟ್ ಸೆಲ್ಫ್. ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಬಂದಾಗ ನೋಡಿ, ಇಂಡಿಯಾದಲ್ಲಿ 65% ಆಫ್ ದಿ ವುಮನ್ ದೇ ಆರ್ ವರ್ಕಿಂಗ್ ಇನ್ ಅಗ್ರಿಕಲ್ಚರ್ ಲ್ಯಾಂಡ್. ಓಕೆ, ಗಂಡು ಮಕ್ಕಳಕ್ಕಿಂತ ಜಾಸ್ತಿ ಹೆಣ್ಮಕ್ಳೇ ದುಡಿತಾ ಇದ್ದಾರೆ ಎಲ್ಲಿ, ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ. ಆ್ಯಂಡ್ ಅವ್ರು ಎಷ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ, ಆ್ಯಂಡ್ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ದೇ ಆರ್ ಹ್ಯಾವಿಂಗ್, ವಾಟ್ ಆರ್ ದ issues they are having in a agriculture land, adana kuda nodana. Very important is that nearly half of the global food supply is made possible by the contribution of women. Women empowerment ಬಗ್ಗೆ ಓದ್ತಾ ಇದೀವಲ್ವಾ ಈ ಆರ್ಟಿಕಲ್ ನಲ್ಲಿ. Let us see regarding the woman, what is her contribution in food production ಅಂತ ಹೇಳಿ. The contribution of women who are responsible for 60 to 80% of the food production in developing countries. ನೋಡಿ, ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಪ್ರೊಡಕ್ಷನ್ ಯಾರಿಂದ ಜಾಸ್ತಿ ಆಗ್ತಾ ಇದೆ ಫುಡ್ ಪ್ರೊಡಕ್ಷನ್ ಅಂದರೆ ವಿತ್ ದ ಹೆಲ್ಪ್ ಆಫ್ ದಿ ವುಮನ್ಸ್ ಕಾಂಟ್ರಿಬ್ಯೂಷನ್ ಇಟ್ ಸೆಲ್ಫ್. ಇಟ್ ಈಸ್ ರೌಂಡ್ ಅಬೌಟ್ 60 to 80% ಆಫ್ ದಿ ಫುಡ್ ಪ್ರೊಡಕ್ಷನ್ ಮಾಡ್ತಾ ಇರೋರು ಹೆಣ್ಮಕ್ಳುಗಳೇ. ಆ್ಯಂಡ್ ಅಲಾಂಗ್ ವಿತ್ ದಟ್ ವೆರಿ ಇಂಪಾರ್ಟೆಂಟ್ ಈಸ್ 39% ಆಫ್ ದಿ ಅಗ್ರಿಕಲ್ಚರಲ್ ಲೇಬರ್ ಈಸ್ ಇನ್ ಸೌತ್ ಏಷ್ಯಾ. ಇಂಡಿಯಾದಲ್ಲಿ ಅಂತ ಬಂದಾಗ ಇಟ್ ಈಸ್ 60 to 65% ಆಫ್ ದಿ ವುಮನ್ they are working in agriculture sector, but totally South Asia anta tagondaga round about 39% of the women are working in agriculture sector. The next is, see, let us see the other data here. See, approximately 80% of the economically active women are employed in agriculture. But ಇಲ್ಲಿ ನೋಡಿದಾಗ ಏನಾಗ್ತದೆ ಅಂದರೆ, in India the percentage of the women who are owning the agriculture land is significantly lower than that of the men. ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳದು ಅವರ ಹೆಸರಲ್ಲಿ ಲ್ಯಾಂಡ್ಗಳು ಏನು ಅಂತಂದ್ರೆ ತುಂಬ ಕಡಿಮೆ ಇದೆ. ಅಗ್ರಿಕಲ್ಚರ್ ಓನರ್ಸ್, ದಿ ಲ್ಯಾಂಡ್ ಓನರ್ಸ್ ಆಫ್ ದೀಸ್ ಮೆನ್ಸ್, ಯು ವಿಲ್ ಬಿ ಸೀಯಿಂಗ್ ವೆರಿ ಇನ್ಕ್ರೀಸಿಂಗ್ ಇನ್ ದಿಸ್ ಪರ್ಸಂಟೇಜ್. ಹೌದಾ, ಗಂಡು ಮಕ್ಕಳ ಹೆಸರಲ್ಲಿ ಜಾಸ್ತಿ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ದ್ಯಾನ್ ದಿ ವುಮನ್. ಎಷ್ಟಿದೆ ಅಂತಂದ್ರೆ ಓನ್ಲಿ 14% ಆಫ್ ದಿ ಲ್ಯಾಂಡ್ ಓನರ್ಸ್ ಆರ್ ವುಮನ್. ನೋಡಿ, ನಮ್ಮ ದೇಶದಲ್ಲಿ ಏನು ಅಂತಂದ್ರೆ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಲ್ಯಾಂಡ್ ಓನರ್ಸ್ಗಳು ಅಂತಂದ್ರೆ ಓನ್ಲಿ 14% ಆಫ್ ದೆಮ್ ಆರ್ ವುಮನ್. ಆ್ಯಂಡ್ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ನ್ಯಾಷನಲ್ ಫ್ಯಾಮಿಲಿ, ದೆರ್ ಈಸ್ ಒನ್ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಪ್ರಕಾರ ಏನು ಅಂತಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ women, that is female land ownership is even lower, that is 8.3%. You can just write down in our mains answer writing the 8.3% of the land ownership that too belongs to the female. ನಮ್ಮ ದೇಶದಲ್ಲಿ ನೋಡಿ ಬರೀ ಇಷ್ಟು ಪರ್ಸೆಂಟೇಜ್ ಆಫ್ ದಿ ವುಮನ್ ದೇ ಆರ್ ಲ್ಯಾಂಡ್ ಓನರ್ಸ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಏನೋ ಒಂದು ಡಿಸ್ಅಡ್ವಾಂಟೇಜ್, ಏನೋ ಒಂದು ಇಶ್ಯೂಸ್ಗಳು ಅಂತಂದರೆ, ಸಿ ಇನ್ ಇಂಡಿಯಾ ವುಮನ್ ಫಾರ್ಮರ್ಸ್ ದೇ ಆರ್ ನಾಟ್ ಹ್ಯಾವಿಂಗ್ ದ ಬೇಸಿಕ್ ಮೊಬೈಲ್ ಫೋನ್ಸ್ ಆ್ಯಸ್ ವೆಲ್. ಒಂದು ಬೇಸಿಕ್ ಮೊಬೈಲ್ ಫೋನ್ಗಳು ಕೂಡ ಇಲ್ಲ ಈ ವುಮನ್ ಫಾರ್ಮರ್ಸ್ಗಳಿಗೆ. ವುಮನ್ ಫಾರ್ಮರ್ಸ್ಗಳಿಗೆ ಫಸ್ಟ್ಲಿ ಮೊಬೈಲ್ಗಳನ್ನ ಕೊಡಬೇಕು. ಮೊಬೈಲಿಂದ ದೇ ವಿಲ್ ಗೆಟ್ ಟು ನೋ ದ ವೆದರ್ ಫೋರ್ಕಾಸ್ಟ್. ಹಾರ್ವೆಸ್ಟಿಂಗ್ ಆಗಿರಲಿ, ಸೋವಿಂಗ್ ಆಗಿರಲಿ, ಎವ್ರಿಥಿಂಗ್ ದೇ ವಿಲ್ ಗೆಟ್ ಟು ನೋ. ಆ್ಯಂಡ್ ಪ್ರೈಸ್ ಆಫ್ ದೀಸ್ ಗೂಡ್ಸ್ ವಿಚ್ ಎವರ್ ದೇ ಹ್ಯಾವ್ ಪ್ರೊಡ್ಯೂಸ್ಡ್, ಅದ್ರ ಪ್ರೈಸ್ ಎಷ್ಟಿದೆ, ಮಾರ್ಕೆಟ್ ಲೆವೆಲ್ನಲ್ಲಿ ಎಷ್ಟಿದೆ, MSP ಲೆವೆಲ್ನಲ್ಲಿ ಎಷ್ಟಿದೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕು. ಆ್ಯಂಡ್ ಅದೇನೋ ಗೊತ್ತಾಗ್ದೇ ಇಫ್ ಶಿ ಈಸ್ ವರ್ಕಿಂಗ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಇವನ್ ದೋ ಈಲ್ಡ್ ಜಾಸ್ತಿ ಬಂದ್ರೂ ಕೂಡ ಶಿ ವಿಲ್ ನಾಟ್ ಗೆಟ್ ಅ ಗುಡ್ ಪ್ರೈಸ್ ಫಾರ್ ಹರ್ ಕ್ರಾಪ್ಸ್. ಈ ಎಲ್ಲ ಸಮಸ್ಯೆಗಳಿದೆ. ಸಿ ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್ ಆಸ್ ಅ ಇಶ್ಯೂಸ್ ಹಿಯರ್. Women farmers in India report that their lack of land ownership makes it difficult to obtain credit and limit their access to financial institution. ಸಾಕಷ್ಟು ಜನರ ಹೆಣ್ಣು ಮಕ್ಕಳು ಅವ್ರ ಹೆಸರಲ್ಲೇ ಈ ಒಂದು ಜಮೀನು ಇರೋದಿಲ್ಲ, ಲ್ಯಾಂಡ್ಗಳು ಇರೋದಿಲ್ಲ. ಅದರಿಂದ ಏನಾಗ್ತದೆ, ಇಫ್ ದೆರ್ ಈಸ್ ನೋ ಓನರ್ಶಿಪ್ ಆಫ್ ಅ ಲ್ಯಾಂಡ್, ಶಿ ಕಾನ್ ಗೆಟ್ ಆಕ್ಸೆಸಿಬಿಲಿಟಿ ಫಾರ್ ದಿಸ್ ಕ್ರೆಡಿಟ್. ಅಂದರೆ ಲೋನ್ಸ್ಗಳು ಸಿಗೋದಿಲ್ಲ ಬ್ಯಾಂಕ್ನಲ್ಲಿ. ಲೋನ್ಸ್ಗಳೇ ಸಿಗಲಿಲ್ಲ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಹರ್ ಟು ಅಗೇನ್ ಟು ಸೋ ದ ಕ್ರಾಪ್ಸ್, ಟು ಹಾರ್ವೆಸ್ಟ್, ಟು ಬ್ರಿಂಗ್ ದ ಸೀಡ್ಸ್, ಟು ಪರ್ಚೇಸ್ ದ ಸೀಡ್ಸ್, ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ಫರ್ಟಿಲೈಸರ್ಸ್ಗಳಾಗಿರ್ಬೋದು, ತುಂಬ ಡಿಫಿಕಲ್ಟಿ ಆಗ್ಬಿಡ್ತದೆ ಅವಳಿಗೆ. ಹೌದಾ? ಆ್ಯಂಡ್ ಬಟ್ ವುಮನ್ ಹ್ಯಾವ್ ಮೋರ್ ಲಿಮಿಟೆಡ್ ಆಕ್ಸೆಸ್ ಟು ದ ಟೆಕ್ನಾಲಜಿ. ತುಂಬ ಲಿಮಿಟೆಡ್ ಆಕ್ಸೆಸ್ ಇದೆ ಟೆಕ್ನಾಲಜಿ ಬಗ್ಗೆ. ವೈ? ಬಿಕಾಸ್ ದಿ ಮೊಬೈಲ್ ಫೋನ್ಸ್ ಆಸ್ ವೆಲ್. ತುಂಬ ಒಂದು ಹೆಣ್ಣು ಮಕ್ಕಳಿಗೆ ಏನು ಅಂತಾರೆ, ಮೊಬೈಲ್ ಫೋನ್ಸ್ಗಳೇ ಇರೋದಿಲ್ಲ. ಓಕೆ, ಹೆಣ್ಣು ಮಕ್ಕಳು ಇರುವಂಥ ರೈತರುಗಳಿಗೆ
And along with that, the microfinance and self-help group, okay, ಮಹಿಳಾ ಶ್ರೀ ಶಕ್ತಿ ಸಂಘ ಅಂತ ಇರ್ತವೆ. ಅವುಗಳಲ್ಲಿ ಏನು ಅಂತಂದರೆ ಶಿ ಕ್ಯಾನ್ ಗೆಟ್ ದ ಲೋನ್ಸ್, ಬಟ್ ಆ ಲೋನ್ಸ್ಗಳು ಸಿಗಬೇಕು ಅಂತಂದರೆ ಬಿಕಾಸ್ ಆಫ್ ಇನ್ಸಫಿಷಿಯಂಟ್ ಆಫ್ ದಿಸ್ ಇನ್ವೆಸ್ಟ್ಮೆಂಟಿಂದ ಅವಳಿಗೆ ಲೋನ್ಸ್ಗಳು ಕೂಡ ಸಿಗೋದಿಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು, ಮೈಕ್ರೋ ಫಿನಾನ್ಸ್ನಲ್ಲಿ ಆಗಿರ್ಬೋದು. ದಿಸ್ ಆರ್ ಆಲ್ ದ ಇಶ್ಯೂಸ್ ದ್ಯಾಟ್ ರಿಲೇಟೆಡ್ ಟು ದ ವುಮನ್ ಫಾರ್ಮರ್ಸ್. As you can see here, ನೋಡಿ ಇಲ್ಲಿ, a submission on agriculture mechanism offers 50 to 80% of the subsidies for machinery. ಈ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಬೇರೆ ಮಷಿನರೀಸ್ಗಳಾಗಿರ್ಬೋದು, ಹೆಣ್ಣು ಮಕ್ಕಳು ಇರುವಂಥ ರೈತರುಗಳು ಇರ್ತಾರೆ ಅಲ್ವಾ, ಅವರಿಗೆ 50 to 80% ಆಫ್ ದಿ ಸಬ್ಸಿಡೀಸ್ಗಳು ಸಿಗ್ತದೆ. ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ರಿಗಾರ್ಡಿಂಗ್ ಸಮ್ ಆಫ್ ದಿ ಸ್ಕೀಮ್ಸ್ ದೇ ಹ್ಯಾವ್ ಗಿವನ್. ಸ್ಕೀಮ್ಸ್ಗಳು ಯಾವುದು ಅಂದರೆ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ ನೋಡಿ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ಸ್ ಸ್ಮಾಲ್ ವುಮನ್ ಫಾರ್ಮರ್ಸ್ ಟು ಎನ್ಹ್ಯಾನ್ಸ್ ಸ್ಕಿಲ್ ಆ್ಯಂಡ್ ಪ್ರಮೋಟ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನಾ ಅಪ್ಗ್ರೇಡ್ಸ್ ಸ್ಕಿಲ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಸೋರ್ಸ್ ಫಾರ್ ಆಕ್ಸೆಸಿಂಗ್ ಆಫ್ ದಿ ವುಮನ್. ಇದೊಂದು ಯು ಕ್ಯಾನ್ ಜಸ್ಟ್ ರೈಟ್ in your means answer writing. The Mahila Kisan ಸಶಕ್ತೀಕರಣ ಪರಿಯೋಜನಾ ಅಂತ ಹೇಳಿ ಅಲ್ಲಿ ಏನು ಮಾಡ್ತಾರೆ, ಸ್ಕಿಲ್ಸ್ಗಳನ್ನ ಕೊಡ್ತಾರೆ. ಜಮೀನಲ್ಲಿ ಯಾವ ಥರ ಸೋಯಿಂಗ್ ಮಾಡಬೇಕು, ಹಾರ್ವೆಸ್ಟಿಂಗ್ ಮಾಡಬೇಕು, ಆ್ಯಂಡ್ ಆಲ್ಸೋ ಯಾವ ಪೆಸ್ಟಿಸೈಡ್ಸ್ನ ಯೂಸ್ ಮಾಡಬೇಕು, ಯಾವ ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಕು, ಯಾವ ಥರ ಸೀಡ್ಸ್ಗಳನ್ನ ಯೂಸ್ ಮಾಡಬೇಕು, ಆ್ಯಂಡ್ ರೇಟ್, ಓಕೆ, ದ ಪ್ರೈಸ್ ಆಫ್ ದಟ್ ಕ್ರಾಪ್ ಎಷ್ಟಿರ್ತದೆ, ಓಕೆ, ರಿಯಲ್ ಟೈಮ್ ಕ್ರಾಪಿಂಗ್ ಯಾವ ಥರ ಮಾಡಬೇಕು ಅಂತೇಳಿ ದೇ ವಿಲ್ ಜಸ್ಟ್ ಗಿವ್ ಆಲ್ ದ ಸ್ಕಿಲ್ಸ್ ಫಾರ್ ದಿ ವುಮನ್ ಫಾರ್ಮರ್ಸ್. ದಿಸ್ ಈಸ್ ರಿಗಾರ್ಡಿಂಗ್ ದಟ್ ಪ್ರಾಜೆಕ್ಟ್. ಅಲಾಂಗ್ ವಿತ್ ದಟ್ ದರ್ ಈಸ್ ಒನ್ ಪ್ರಾಜೆಕ್ಟ್ ಕಾಲ್ಡ್ ಆಸ್ ಎನಾಕ್ ಪ್ರಾಜೆಕ್ಟ್ ಅಂತ ಹೇಳಿ. ಈ ಎನಾಕ್ ಪ್ರಾಜೆಕ್ಟ್ನಲ್ಲಿ ನೋಡಿ, ಪ್ರೈಮರಿ ಕನೆಕ್ಟ್ಸ್ ವುಮನ್ ಫಾರ್ಮರ್ಸ್ ವಿತ್ ಎಕ್ಸ್ಪರ್ಟ್ಸ್ ಥ್ರೂ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಎನಾಕ್ ಪ್ರಾಜೆಕ್ಟ್ನಲ್ಲಿ ವುಮನ್ ಫಾರ್ಮರ್ಸ್ಗಳಿಗೆ ಏನು ಅಂದರೆ ಟೆಕ್ನಾಲಜಿಯನ್ನು ಹೇಳ್ಕೊಡ್ತಾರೆ. ಆ್ಯಂಡ್ ಈ ಟೆಕ್ನಾಲಜಿಯಿಂದ ನೋಡಿ ಯಾವ್ದು ಮೂಲಕ ಹೇಳ್ಕೊಡ್ತಾರೆ ಅಂದರೆ ವಯಾ ದ ಫೋನ್ಸ್. ಅಗ್ರಿಕಲ್ಚರಲ್ ಬಗ್ಗೆ ಆಗಿರ್ಬೋದು, ಕ್ಲೈಮೇಟ್ ಅಡ್ವರ್ಸರೀಸ್ ಬಗ್ಗೆ ಆಗಿರ್ಬೋದು, ವೀಕ್ಲಿ ಹೇಳ್ಕೊಡ್ತಾರೆ ಎನಾಕ್ ಪ್ರಾಜೆಕ್ಟ್ ಮೂಲಕ. ಎನಾಕ್ ಪ್ರಾಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ಯೋರ್ ಮೇನ್ಸ್. ಓಕೆ, ಜಸ್ಟ್ ರೈಟ್ ಡೌನ್ ದಿಸ್ ವುಮನ್ ಎಂಪವರ್ಮೆಂಟ್ ಅಂತ ಬಂದರೆ, ಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಎನಾಕ್ ಪ್ರಾಜೆಕ್ಟ್ ಹ್ಯಾವ್ ಬಿನ್ ಲಾಂಚ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅದರಲ್ಲಿ ಏನು ಮಾಡ್ತಾರೆ, ಪ್ರೈಮರ್ಲಿ ದೇ ವಿಲ್ ಜಸ್ಟ್ ಟೀಚ್ ಫಾರ್ ದ ವುಮನ್ ಫಾರ್ಮರ್ಸ್ regarding agriculture and also climate adversaries ಬಗ್ಗೆ, and that too on a weekly basis via their phones to over 300 farmers, especially in 17 villages of Nagaon district. Nagaon district ನಲ್ಲಿ ಇದು ಫಸ್ಟ್ಲಿ ಲಾಂಚ್ ಮಾಡಿದ್ದಾರೆ ಎನಾಕ್ ಪ್ರಾಜೆಕ್ಟ್. ಇಟ್ ಈಸ್ ಬಿನ್ ಸಕ್ಸಸ್ಫುಲ್ ಆಲ್ಸೋ. ಆ್ಯಂಡ್ ಓವರ್ ಆಲ್ ಇವೆಂಚುಲಿ ಅದನ್ನು ಎಲ್ಲ ಕಡೆನೂ ಎನಾಕ್ ಪ್ರಾಜೆಕ್ಟಿಂದ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿ ದೇ ಆರ್ ಪ್ಲಾನಿಂಗ್. ಓಕೆ, ಜಸ್ಟ್ ಎನಾಕ್ ಪ್ರಾಜೆಕ್ಟ್ನಲ್ಲಿ ಏನೇನು ಹೇಳ್ಕೊಡ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಜಸ್ಟ್ ಸಿ ಹೌ ಎನಾಕ್ ಪ್ರಾಜೆಕ್ಟ್ ಪ್ರೊಮೋಟ್ಸ್ ಫುಡ್ ರೆಸಿಸ್ಟೆಂಟ್ ರೈಸ್ ವೆರೈಟೀಸ್. ರೈಸ್ ವೆರೈಟಿಯಲ್ಲಿ ಏನು ಅಂದರೆ ಫ್ಲಡ್ ರೆಸಿಸ್ಟೆಂಟ್ ರೈಟ್ ವೆರೈಟೀಸ್ ಬಗ್ಗೆ ಹೇಳ್ಕೊಡ್ತಾರೆ. ಲೈವ್ಲಿಹುಡ್ ಡೈವರ್ಸಿಫಿಕೇಶನ್, ಮಾರ್ಕೆಟ್ ಲಿಂಕೇಜಸ್ ಟು ಮಿಟಿಗೇಟ್ ಕ್ರಾಪ್ ಡ್ಯಾಮೇಜ್ ಫ್ರಮ್ ಫ್ಲಡ್ಡಿಂಗ್. ಫ್ಲಡ್ ಆಗ್ತಿರುವಂಥ ಟೈಮ್ನಲ್ಲಿ ಏನು ಅಂತಂದರೆ ಅವ್ರ ಕ್ರಾಪ್ಗಳು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ದಟ್ ಆಲ್ ದೇ ವಿಲ್ ಜಸ್ಟ್ make her to learn regarding that. And also cultivation of nutritious local varieties. ನ್ಯೂಟ್ರಿಷಿಯಸ್ ಫುಡ್ಗಳು ಇರ್ತವೆ ಅಲ್ವಾ, ಅದನ್ನು ಕೂಡ ಬೆಳೀಲಿಕ್ಕೆ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಾರೆ ಇನ್ ದಿಸ್ ಎನಾಕ್ಟ್ ಪ್ರಾಜೆಕ್ಟ್ ಅಂತ ಹೇಳಿ. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. ಐ ಹೋಪ್ ದಟ್ ಆಲ್ ದಿ ಆರ್ಟಿಕಲ್ಸ್ ಹ್ಯಾವ್ ಬಿನ್ ಕವರ್ಡ್ ಅಪ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Let us wind up the class and see you tomorrow. Thank you.